सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಮಹಾಭಾರತದ ವನಪರ್ವದ ಅಂತ್ಯದಲ್ಲಿ ಕಂಡುಬರುವಂತಹ ಒಂದು ಯಕ್ಷ ಪ್ರಶ್ನೆ ಪ್ರಸಂಗ ಇದು. ಇಲ್ಲಿ ಯಕ್ಷರೂಪಿಯಾದ ಯಮಧರ್ಮರಾಜ ಯುಧಿಷ್ಠಿರನ ಕುರಿತು ಉತ್ತಮವಾದ ಜ್ಞಾನ ಹಾಗೂ ಉತ್ತಮವಾದ ಮನಸ್ಸಿನ ಸ್ಥಿತಿಯನ್ನು ಕುರಿತು ಕೇಳ್ತಾನೆ. ಸಾಮಾನ್ಯವಾಗಿ ಯಾವುದೇ ಒಂದು ವಿಷಯವನ್ನ ನಾವು ಅದನ್ನ ಪರಿಚಯ ಮಾಡಿಕೊಳ್ಳುವ ಒಂದು ಪ್ರಯತ್ನದಲ್ಲಿ ಯಾವ ಒಂದು ವಿಚಾರ ನಮಗೆ ತಿಳಿಯುತ್ತೆ ಅದನ್ನ ನಾವು ಜ್ಞಾನ ಅಂತ ತಿಳ್ಕೊತೀವಿ. ಇದು ಸಾಮಾನ್ಯವಾದ ಅರ್ಥ. ಆದರೆ ಇಲ್ಲಿ ಯಕ್ಷ ಕೇಳ್ತಾ ಇರೋದು ಉತ್ತಮವಾದ ಜ್ಞಾನ. ಈ ಉತ್ತಮವಾದ ಜ್ಞಾನವನ್ನು ಕೇಳಿದ ಕಾರಣವನ್ನ ಅರಿತ ಧರ್ಮರಾಜ ಜ್ಞಾನಂ ತತ್ವಾರ್ಥ ಸಂಬೋಧ ಅಂತ ಹೇಳ್ತಾನೆ. ಈ ಜ್ಞಾನ ಅಂತಂದ್ರೆ ಇದು ಆತ್ಮಜ್ಞಾನ ಮಾತ್ರ ಆಗಿದೆ, ಆತ್ಮವಿದ್ಯೆ ಆಗಿದೆ. ಅಂತಹದನ್ನ ತಿಳ್ಕೊಳ್ಳೋ ಅಂತಹದನ್ನ ತತ್ವಾರ್ಥ ಅಂತ ಹೇಳ್ತಾನೆ. ಇದು ಪರಮಾತ್ಮನನ್ನು ಕುರಿತು ಮಾತ್ರ ಹೇಳಿರುವಂತಹದ್ದು ಆತ್ಮವಿದ್ಯೆ ಮತ್ತು ಆತ್ಮಜ್ಞಾನ ಅಂತ. ಸತ್ಯದ ಸ್ವರೂಪವನ್ನ ತಿಳಿಸಿಕೊಡುವಂತಹ ಒಂದು ಜ್ಞಾನ ಇದಾಗಿದೆ. ಶಾಶ್ವತವಾದ ನೆಮ್ಮದಿಯನ್ನ ಗಳಿಸಲು ಇದು ತುಂಬಾ ಸಹಾಯ ಮಾಡುತ್ತೆ. ಒಮ್ಮೆ ಇಂತಹ ಜ್ಞಾನ ಲಭಿಸಿದಾಗ ಮತ್ತೇನೋ ನಮಗ್ ಬೇಕು ಅನ್ನುವಂತ ಯಾವ ಕೊರತೆ ಕೂಡ ನಮ್ಮನ್ನ ಕಾಡೋದಿಲ್ಲ, ಯಾವ ಆಸೆ ಕೂಡ ನಮ್ಮ ಹತ್ರ ಇರೋದಿಲ್ಲ. ಮತ್ತು ಶಾಂತವಾದ ಮನಸ್ಸಿನ ಸ್ಥಿತಿಯನ್ನು ಕುರಿತು ಯುಧಿಷ್ಠಿರ ಇಲ್ಲಿ ಪ್ರಶಾಂತತಾ ಅಂತ ಹೇಳಿದಾನೆ. ಇಂತಹ ಸ್ಥಿತಿಗೆ ಕೇವಲ ನಾವು ಮಾತ್ರ ಕಾರಣ ಆಗ್ತೀವಿ. ಯಾಕೆ ಅಂತಂದ್ರೆ ಈ ಸ್ಥಿತಿಯನ್ನ ಗಳಿಸ್ಕೋಬೇಕಾಗಿರುವಂತಹದ್ದು ನಾವು ಮಾತ್ರ. ನಮ್ಮ ಮನಸ್ಸು ಹರಿಯತೊಡಗಿದಾಗ ಅದನ್ನ ನಿಲ್ಲಿಸುವ ಪ್ರಯತ್ನದ ಬದಲು ಅದಕ್ಕೆ ಒಂದು ಉತ್ತಮವಾದ ದಿಕ್ಕನ್ನ ಸೂಚಿಸಬೇಕಾಗತ್ತೆ. ನಾವು ತೆಗೆದುಕೊಳ್ಳುವ ಒಂದು ನಿರ್ಧಾರವೇ ನಮ್ಮ ಮನಸ್ಥಿತಿಯನ್ನ ತಿಳಿಸತ್ತೆ. ಯಾವ ಮಾರ್ಗದಲ್ಲಿ ಈ ನಮ್ಮ ಮನಸ್ಸು ಸಾಗಬೇಕು ಅನ್ನೋ ನಿರ್ಧಾರ ನಮ್ಮ ಮುಂದಿನ ಶಾಂತತೆಗೆ ಕಾರಣ ಆಗತ್ತೆ ಅಂತ ಹೇಳ್ತಾನೆ. ಮುಂದೆ ಯಕ್ಷ ಕೇಳ್ತಾನೆ, ದಯಾಚ ಕ ಪರಾಪರೋಕ್ತ, ಉತ್ತಮವಾದ ದಯೆ ಅಂತಂದ್ರೆ ಯಾವುದು ಅಂತ ಕೇಳ್ತಾನೆ. ಯುಧಿಷ್ಠಿರ ಹೇಳ್ತಾನೆ, ದಯಾ ಸರ್ವ ಸುಖೈಷಿತ್ವಂ, ಸರ್ವರಿಗೂ ಸುಖವನ್ನ ಬಯಸುವಂತಹದ್ದೇ ದಯಾ ಅಥವಾ ದಯೆ ಅಂತ ಹೇಳ್ತಾನೆ. ನಾವು ನೋಡಿದೀವಿ, ಯಾವುದೇ ಧರ್ಮ ಆಗಿರ್ಲಿ, ಯಾವುದೇ ಜ್ಞಾನಿಗಳ ಅಥವಾ ಗುರುಗಳ ಸಂತ ಸತ್ಪುರುಷರ ಉಪದೇಶ ಆಗಿರ್ಲಿ, ಅವೆಲ್ಲವೂ ಎಲ್ಲರೂ ಸಾರ್ತಾ ಇರೋ ವಿಷಯ ಏನು ಅಂತಂದ್ರೆ ಅದು ದಯೆಯನ್ನು ಕುರಿತು ಮಾತ್ರ ಆಗಿದೆ. ನಮ್ಮ ಈ ದೇಶದಲ್ಲಿ ಬುದ್ಧ ಆಗಲಿ, ಮಹಾವೀರ ಆಗಲಿ, ಇತ್ತೀಚಿನ ನಾವು ಕಂಡಂತಹ ಕೇಳಿರುವಂತಹ ಶ್ರೀ ಬಸವಣ್ಣನವರಾಗಿರ್ಲಿ, ಎಲ್ಲರೂ ಒತ್ತು ಕೊಟ್ಟು ಹೇಳಿರುವಂತಹದ್ದೇನು ಅಂತಂದ್ರೆ
ದಯೆಯ ಬಗ್ಗೆ ಮಾತ್ರ ಅವರು ಈ ಒಂದು ಧರ್ಮ, ನಮ್ಮ ವಿಚಾರ, ಸನಾತನ ಧರ್ಮ, ಈ ಶಾಸ್ತ್ರ ಗ್ರಂಥಗಳು ಎಲ್ಲವೂ ಕೂಡ ಅದರ ಮೇಲೆ ಇದೆ ಅನ್ನೋ ರೀತಿನಲ್ಲೇ ಹೇಳ್ತಾರೆ. ಬಸವಣ್ಣನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ದಯೆಯೇ ಧರ್ಮದ ಮೂಲ ಅಂತ ಹೇಳ್ತಾರೆ. ಅವರ ವಚನ ಈ ರೀತಿ ಹೇಳುತ್ತೆ, ದಯವಿಲ್ಲದ ಧರ್ಮವು ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವಯ್ಯ ನಂತಲ್ಲ ದೊಲ್ಲನಯ್ಯ ಅಂತ ಹೇಳ್ತಾರೆ. 12ನೇ ಶತಮಾನದ ಬಹುದೊಡ್ಡ ತತ್ವಜ್ಞಾನಿ, ಸಮಾಜ ಸುಧಾರಕ ಈ ನಮ್ಮ ಬಸವಣ್ಣನವರು. ಈ ವಚನದ ಮುಖಾಂತರ ಅವರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಸಮಾಜದಲ್ಲಿ ಅನೇಕ ವ್ಯವಸ್ಥೆಗಳಿದೆ, ಆ ಎಲ್ಲಾ ವ್ಯವಸ್ಥೆಗಳು ಕೂಡ ನಮ್ಮ ಜೀವನ ಸುಂದರವಾಗಿರ್ಲಿ, ನಮ್ಮ ಬದುಕು ಸುಖವಾಗಿರ್ಲಿ ಅನ್ನೋ ಒಂದು ಕಾರಣದಿಂದ ಅಂತಹ ವ್ಯವಸ್ಥೆಗಳು ಇಲ್ಲಿ ಹುಟ್ಟುಕೊಂಡಿದೆ. ಅಂತಹ ಹಲವಾರು ವ್ಯವಸ್ಥೆಗಳಲ್ಲಿ ದಯೆ ಅನ್ನೋದು ಕೂಡ ಒಂದು. ದಯೆ ಅನ್ನೋದು ಇಲ್ಲವಾದಲ್ಲಿ ಅದನ್ನು ಒಂದು ಧರ್ಮ ಅಥವಾ ಅದನ್ನು ಒಂದು ಮತ ಅಂತ ನಾವು ಹೇಳಬಹುದಾ ಅಂತ ಕೇಳ್ತಾರೆ ಅವರು. ದಯೆ ಅನ್ನುವಂತಹದ್ದು ಇಲ್ಲದೆ ಹೋದ್ಮೇಲೆ ಅಂತಹ ಮತ ಅಥವಾ ಅಂತಹ ಧರ್ಮ ನಮಗ್ ಬೇಕಾ? ಇಂದು ನಾವು ನೋಡ್ತಿರುವ ವಿವಿಧ ಮತಗಳಲ್ಲಿ ಮತಾಚಾರ್ಯರು ದಯೆಗೆ ಒತ್ತು ಕೊಟ್ಟು ಧರ್ಮ ಪ್ರಚಾರ ಮಾಡ್ತಾ ಸಮಾಜದಲ್ಲಿ ಒಂದು ಒಳ್ಳೆಯ ಸುಧಾರಣೆ ತರೋ ಪ್ರಯತ್ನನ ಆಗಿಂದಾಗೆ ಮಾಡ್ತಾನೇ ಬಂದಿದ್ದಾರೆ. ಈ ದಯೆ ಎನ್ನುವಂಥದ್ದು ಕೇವಲ ಮಾನವ ಜನಾಂಗಕ್ಕೆ ಮಾತ್ರ ಮೀಸಲಾದರೆ ಸಾಲದು, ಎಲ್ಲರಿಗೂ, ಎಲ್ಲ ಜೀವ ಜಂತುಗಳಿಗೂ, ಅಂದರೆ ಮನುಷ್ಯರಿಗೂ ಹಾಗೂ ಪ್ರಾಣಿಗಳನ್ನೊಳಗೊಂಡಂತೆ ಎಲ್ಲ ಜೀವ ಸೃಷ್ಟಿಗಳಲ್ಲೂ ದಯೆ ಅನ್ನುವಂತಹದ್ದು ಕಾಣಬೇಕು. ನಮ್ಮ ನಂಬಿಕೆ, ಧರ್ಮ, ಮತ ಈ ಎಲ್ಲವುಗಳು ಈ ದಯೆ ಅನ್ನೋದು ಅವುಗಳೆಲ್ಲದಕ್ಕೂ ಒಂದು ಬೇರು ಇದ್ದಂತೆ. ಅದು ನಮ್ಮೆಲ್ಲ ನಂಬಿಕೆ, ಶ್ರದ್ಧೆ ಇವುಗಳನ್ನ ಗಟ್ಟಿ ಮಾಡತ್ತೆ. ಒಬ್ಬ ಮನುಷ್ಯನಲ್ಲಿ ಈ ದಯೆ ಅನ್ನೋದು ಕಂಡು ಬರದೆ ಹೋದ್ರೆ ಅಂತಹ ಮನುಷ್ಯನಲ್ಲಿ ಅಥವಾ ಅವನಿರುವಂತಹ ಜಾಗದಲ್ಲಿ ಪರಮಾತ್ಮ ಅಥವಾ ದೇವರು ಅನ್ನೋದು ಇರೋದಿಲ್ಲ. ಎಲ್ಲಿ ದಯೆ ಅನ್ನೋದಿರುತ್ತೆ ಅಲ್ಲಿ ಪರಮಾತ್ಮ ಇರ್ತಾನೆ. ಪರಮಾತ್ಮ ಇದ್ದಾನೆ ಅಂತಂದ್ರೆ ಅಲ್ಲಿ ದಯೆ ಅನ್ನೋದು ಹರಿತಾ ಇರುತ್ತೆ. ದಯೆ ಇದ್ದ ಜಾಗದಲ್ಲಿ ಪರಮಾತ್ಮ ಇರ್ತಾನೆ. ಮುಂದುವರಿದು ಬಸವಣ್ಣನವರು ಹೇಳ್ತಾರೆ, ದಯೆ, ಕಾರುಣ್ಯ ಮತ್ತು ಅಹಿಂಸಾ ಧರ್ಮ ಇವುಗಳು ನಮ್ಮ ನರನಾಡಿಗಳಲ್ಲಿ ಹರಿದಾಡ್ತಾ ಇರಬೇಕು. ಮತ್ತು ಈ ವಚನದಲ್ಲಿ ಬಸವಣ್ಣನವರು 2 ಮುಖ್ಯವಾದ ಪದಗಳನ್ನ ಪ್ರಯೋಗ ಮಾಡಿದ್ದಾರೆ, ದಯೆ ಮತ್ತು ಧರ್ಮ. ಇವುಗಳ ಅರ್ಥ ತುಂಬಾ ದೊಡ್ಡದಾಗಿದೆ, ತುಂಬಾ ವಿಸ್ತಾರವಾಗಿದೆ. ಅವುಗಳಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರು ಕೂಡ ಈ ವಚನದ ಶ್ರೇಷ್ಠತೆ ಹೆಚ್ಚತ್ತೆ. ಅದೇ ರೀತಿ ಯುಧಿಷ್ಠಿರ ಇಲ್ಲಿ ಕೊಡ್ತಾ ಇರೋ ಉತ್ತರ, ದಯೆ ಅನ್ನೋದು ಸರ್ವ ಸುಖೈಷಿತ್ವಂ ಅಂತ ಯುಧಿಷ್ಠಿರ ಏನ್ ಹೇಳ್ತಾ ಇದ್ದಾನೆ ಅದರ ಹತ್ರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ದಯೆ ಅಂತಂದ್ರೆ ಕರುಣೆ, ಮರುಕ, ಕನಿಕರ, ಅನುಕಂಪ ಇತ್ಯಾದಿ ಅರ್ಥಗಳು ಬರುತ್ತೆ. ಇವುಗಳನ್ನ ಚಿಂತನೆ ಮಾಡಿದಾಗ ನಮಗೆ ತಿಳಿಯುವಂತಹದ್ದೇನು ಅಂತಂದ್ರೆ, ದುಃಖವನ್ನು ಕಂಡಾಗ ಅದಕ್ಕೆ ಪ್ರತಿಸ್ಪಂದಿಯಾಗಿ ಬರುವಂತಹ ಭಾವವೇ ದಯೆ, ಕರುಣೆ, ಮರುಕ, ಕನಿಕರ, ಅನುಕಂಪ. ಇವೆಲ್ಲ ಈ ಒಂದು ದುಃಖನ ನೋಡಿದಾಗ, ಅವು ನಮ್ಮ ಅನುಭವಕ್ಕೆ ಬಂದಾಗ ನಾವು ಹೇಗೆ ಅದಕ್ಕೆ ಪ್ರತಿಸ್ಪಂದಿಸ್ತೀವಿ, ನಾವು ಪ್ರತಿಸ್ಪಂದಿಸಿದಾಗ ಅದೇನು ಈಚೆ ಬರುತ್ತೆ, ಅದು ದಯೆ ಮಾತ್ರ ಆಗಿರುತ್ತೆ. ಪರಮಾತ್ಮ ನಮಗೆಲ್ಲರಿಗೂ ನಮ್ಮಲ್ಲಿ ನಮ್ಮ ಒಳಗೆ ಇರುವಂತಹ ಒಂದು ಅಮೂಲ್ಯವಾದ ಉಪಕರಣ ಕೊಟ್ಟಿದ್ದಾನೆ. ಅದು ನಮ್ಮ ಬಳಿ ಮತ್ತು ನಮ್ಮ ಒಳಗಡೆ ಇರುತ್ತೆ. ಅದು ನಮ್ಮ ಒಳಗಡೆ ಇರೋದ್ರಿಂದನೇ ಅದನ್ನ ನಾವು ಅಂತಃಕರಣ ಅಂತ ಹೇಳ್ತೀವಿ. ಈ ಅಂತಃಕರಣ ಅನ್ನೋದನ್ನ ನಾವು ದಿನನಿತ್ಯದಲ್ಲಿ ನಾವು ಆ ಪದನ ಉಪಯೋಗಿಸ್ತಾನೆ ಬರ್ತಾ ಇದೀವಿ. ಆದರೆ ಅದರ ಅರ್ಥ ತಿಳ್ಕೋಬೇಕು. ಯಾಕೆ ಅದನ್ನು ಉಪಯೋಗಿಸ್ತಾ ಇದೀವಿ, ಹಾಗಂದ್ರೆ ಏನು ಅರ್ಥ ಅನ್ನೋದನ್ನ ನಾವು ತಿಳ್ಕೋಬೇಕು. ಈ ಅಂತಃಕರಣ ಅನ್ನೋದು ಪರಮಾತ್ಮ ನಮಗ್ ಕೊಟ್ಟಿರುವಂತಹ ಒಂದು ಉಪಕರಣ. ಅದು ನಮ್ಮ ಒಳಗಡೆನೆ ಇದೆ ಅಂತ ನಾವು ಹೇಳಿಕೊಂಡ್ರು ಕೂಡ ದೇಹದ ಬೇರೆ ಬೇರೆ ಅಂಗಗಳ ತರ ಈ ಅಂತಃಕರಣ ಅನ್ನೋದು ಯಾವ ಒಂದು ಅಂಗನೂ ಅಲ್ಲ. ದೇಹಕ್ಕೂ ಅಂತಃಕರಣಕ್ಕೂ ಯಾವುದು ಸಂಬಂಧ ಇಲ್ಲ. ಆದರೂ ಅದು ದೇಹದೊಳಗಡೆನೆ ಇದೆ.
ಪರಮಾತ್ಮ ಹೇಗೆ ನಮ್ಮ ದೇಹದಲ್ಲಿದ್ದಾನೆ, ಆದರೆ ಅವನು ನಮಗೆ ಕಾಣಿಸ್ತಾ ಇಲ್ಲ. ಈ ಅಂತಃಕರಣ ಅನ್ನೋದು ಕೂಡ ನಮ್ಮ ದೇಹದ ಒಳಗಡೆನೇ ಇದೆ, ನಮ್ಮ ಒಳಗಡೆ ಇದೆ ಈ ಅಂತಃಕರಣ ಅನ್ನೋದು. ಅದು ನಮ್ಮ ಅನುಭವಕ್ಕೆ ಬರುವಂತಹ ಒಂದು ಉಪಕರಣ. ಕಣ್ಣಿಗೆ ಕಾಣದೆ ಹೋದ್ರೂ ಕೂಡ ಅದು ನಮ್ಮ ಮನಸ್ಸು ಬುದ್ಧಿಯ ಆವರಣಕ್ಕೆ ಸಿಕ್ಕಿ ಅನುಭವ ಎಂಬಂತೆ ಆಗತ್ತೆ. ನಾವು ಪ್ರೀತಿಸುವ ಬೇರೊಬ್ಬರಿಗೆ ತೊಂದರೆ ಆದಾಗ ನಾವು ಹೇಳೋದು ನನ್ನ ಕರುಳು ಚುರುಕಂತು ಅಂತ ಹೇಳ್ತೀವಿ. ನಾನು ಬೇರೆ, ಮತ್ತೊಬ್ಬ ಯಾರೋ ಬೇರೆ. ಮತ್ತೊಬ್ಬನಿಗೆ ಏನೋ ಒಂದು ತೊಂದರೆ ಆದಾಗ ನನ್ನ ಕರುಳು ಚುರುರಂತು ಅಂತಂದ್ರೆ ಆ ಕರುಳು ಹೇಗಿದೆ ಅನ್ನೋದು ಆಕ್ಚುಲ್ ಆಗಿ ನಾವು ನೋಡಿಲ್ಲ, ಬರೀ ಚಿತ್ರದಲ್ಲಿ ನೋಡಿರ್ತೀವಿ. ನನ್ನ ಕರುಳು ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಆ ಕರುಳು ಚುರ್ರಂತು ಅಂತಂದ್ರೆ ಅದೇನು ಶಬ್ದ ಬಂತ ಅಥವಾ ಅಲ್ಲಿಂದ ಏನು ಇಲ್ಲ, ಆದ್ರೂ ನಾವು ಅದನ್ನ ಹೇಳ್ತೀವಿ, ನನ್ನ ಕರುಳು ಚುರ್ರಂತು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನಾವು ಮತ್ತೊಬ್ಬರ ದುಃಖನ ಕಂಡಾಗ ಆ ಮತ್ತೊಬ್ಬ ನನಗೆ ತುಂಬಾ ಬೇಕಾಗಿರೋ ಅಂತ ಅವನು ಆದಾಗ ಅವನ ನೋವಿಗೆ ನಾನು ಜೊತೆ ಆಗ್ತೀನಿ, ಅವನ ನೋವಿಗೆ ನಾನು ಭಾಗಿಯಾಗ್ತೀನಿ. ಆ ನೋವನ್ನ ನಾನು ಹಂಚ್ಕೊಳ್ಳೋಕ್ಕಾಗೋದಿಲ್ಲ, ಆ ನೋವನ್ನ ಅವನೇ ಅನುಭವಿಸ್ಬೇಕು. ಅವನೇ ಆ ನೋವನ್ನ ಅನುಭವಿಸಿದ್ರೂ ಕೂಡ ಆ ನೋವಿಗೆ ನಾನು ಪ್ರತಿಸ್ಪಂದಿಸ್ತೀನಿ. ಅಯ್ಯೋ ನಿಂಗೆ ಹಿಂಗಾಯ್ತಾ ಅಂತ ಹೇಳ್ತೀನಿ. ಆ ನೋವಿನಿಂದ ಅವನ ಕಣ್ಣಲ್ಲಿ ನೀರು ಬಂದ್ರೂ ಕೂಡ ಅವನ ಕಣ್ಣಲ್ಲಿ ನೀರು ಬಂದಿರೋದು ನನಗೆ ಗೊತ್ತಾಗಿ ನನ್ನ ಕಣ್ಣಲ್ಲೂ ನೀರು ಬರುತ್ತೆ. ಆಗ ನಾ ಹೇಳ್ತೀನಿ, ನನ್ನ ಕರುಳು ಚುರಂತು ನಿನ್ನನ್ನು ನೋಡಿದಾಗ ಅಂತ ಹೇಳ್ತೀವಿ. ಇದು ಹೇಗ್ ಸಾಧ್ಯ? ನನ್ನ ಕರುಳು ಚುರನ್ನಕ್ಕೆ ಹೇಗ್ ಸಾಧ್ಯ ಅಂತಂದ್ರೆ ಅದನ್ನೇ ಇಲ್ಲಿ ಅಂತಃಕರಣ ಅನ್ನೋದು. ಅಂತಃಕರಣ ಅನ್ನೋದು ದಯೆ, ಅನುಕಂಪ, ಮರುಕ ಅನ್ನೋ ರೀತಿ ನಮ್ಮ ಒಳಗಡೆಯಿಂದ ಅದು ಹರಿದು ಈಚೆ ಬರುತ್ತೆ. ಅದು ಈಚೆ ಬಂದಾಗಲೇ ನಾವು ಅದಕ್ಕೆ ಪ್ರತಿಸ್ಪಂದಿಯಾಗಿ ದಯೆ ಅನ್ನೋದು ನಮ್ಮಲ್ಲಿ ಹುಟ್ಟತ್ತೆ. ಆದರೆ ನಿಜ ಸ್ಥಿತಿನೇ ಬೇರೆ ಆಗಿದೆ. ನಾನು ನನ್ನ ದೇಹ ಬೇರೆ, ಅದರಂತೆ ಅವನು ಅವನ ದೇಹ ಕೂಡ ಬೇರೆ ಆಗಿದೆ. ಆದರೂ ಅವನಿಗೆ ತೊಂದರೆ ಆದಾಗ ನನ್ನ ಕಣ್ಣುಗಳಲ್ಲಿ ನೀರು ಬರುತ್ತೆ, ನನ್ನ ಮನಸ್ಸಿಗೆ ಬೇಸರ ಆಗತ್ತೆ. ಇದಕ್ಕೆಲ್ಲ ಕಾರಣ ಈ ಅಂತಃಕರಣ ಅನ್ನೋದು ಕದಡಿ ಅಲ್ಲಿ ಕಾರುಣ್ಯ ರಸ ಅನ್ನೋದು ಹೊರಬಂದ ಕಾರಣ ಆ ತರಂಗ ನನ್ನನ್ನ ಮುಟ್ಟತ್ತೆ. ಈ ಕಾರಣದಿಂದ ಅವನ ಮೇಲೆ ಕರುಣೆ, ದಯೆ, ಮರುಕ, ಕನಿಕರ ಇವೆಲ್ಲ ಬಂದು ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ದಯೆ ಅಥವಾ ಕಾರುಣ್ಯ, ಈ ಕಾರುಣ್ಯ ಅನ್ನುವಂಥದ್ದು ಮೂಡಿ ಬರಬೇಕಾದ್ರೆ ನಾವು ಮೊದಲು ದುಃಖ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ದುಃಖವನ್ನ, ಕಷ್ಟವನ್ನ, ಸಂಕಟವನ್ನ ಅಂದ್ರೆ ಮತ್ತೊಬ್ಬನ ಆ ನೋವನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅವನೊಡನೆ ಒಂದು ಉತ್ತಮವಾದ ಸಂಬಂಧವನ್ನ ಹೊಂದಿರಬೇಕಾಗತ್ತೆ. ಹೊರ ಜಗತ್ತಿನೊಂದಿಗೂ ಮತ್ತು ತನ್ನೊಂದಿಗೂ ತಾನು ಸಂಬಂಧವನ್ನು ಹೊಂದಿದಾಗ ಮಾತ್ರ ಅಲ್ಲಿ ಈ ದುಃಖದ ಅನುಭವ ಆಗತ್ತೆ. ಸಂವೇದನಾಶೀಲವಾದ ಮನಸ್ಸು ಇದಕ್ಕೆ ಬಹು ಮುಖ್ಯವಾಗಿರುತ್ತೆ. ಹಾಗಾಗಿ ದಯೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲು ನಾವು ಸಂವೇದನಾಶೀಲರಾಗಿರಬೇಕು. ಹಾಗಾದ್ರೆ ಧರ್ಮ ಅಂತಂದ್ರೇನು? ದಯೆ, ಧರ್ಮ ಅನ್ನೋ ಪದ ಒಟ್ಟೊಟ್ಟಿಗೆ ಇಲ್ಲಿ ಬಂದಿರೋದ್ರಿಂದ ದಯೆ ಅಂತಂದ್ರೆ ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ ಧರ್ಮ ಅಂತಂದ್ರೇನು? ಸಾಮಾನ್ಯವಾದ ಅರ್ಥದಲ್ಲಿ ನಮ್ಮ ಧರ್ಮ ಅಂತಂದ್ರೆ ನಾವುಗಳು ಯಾವ ಯಾವ ಮತದ ಅನುಯಾಯಿಗಳಾಗಿರ್ತೀವಿ ಆ ಮತದ ಹೇಳಿಕೆಗಳನ್ನ ಅನುಸರಿಸಿಕೊಂಡು ಬದುಕು ಮಾಡ್ತಾ ಇರ್ತೀವಿ, ಬಾಳ್ವೆ ನಡೆಸುವಂತಹದ್ದು ಅನ್ನೋ ಅರ್ಥದಲ್ಲಿ ನಾವಿರ್ತೀವಿ. ನಮ್ಮ ಮನೆತನ, ನಮ್ಮಲ್ಲಿ ರೂಢಿ ಬಂದಿರುವಂತಹದ್ದು ಏನಿದೆ ಅದನ್ನ ನಾವು ಅನುಸರಿಸ್ಕೊಂಡು ಹೋಗ್ತೀವಿ ಜೀವನ ಮಾಡ್ತಾ ಮಾಡ್ತಾ. ಇದು ನಮ್ಮ ಧರ್ಮ ಅಂತ ಹೇಳ್ತೀವಿ. ಆದರೆ ಯಾವ ವ್ಯಕ್ತಿಯ ಸಂವೇದನಾಶೀಲಗಳು ಇಡೀ ವಿಶ್ವದೊಂದಿಗೆ ಸಂಬಂಧ ಹೊಂದಿರುತ್ತೆ ಅಂತಹವನು ಜೀವನ ನಡೆಸೋ ಒಂದು ಕ್ರಮ, ಬದುಕುವ ರೀತಿ, ನೀತಿ ಎಲ್ಲರಿಗೂ ಆದರ್ಶ ಆಗತ್ತೆ. ಅದೇ ನಿಜವಾದ ಧರ್ಮ. ಎಲ್ಲರೊಂದಿಗಿನ ಅವನ ಸಂಬಂಧ ಮತ್ತು ಸಂಪರ್ಕ ಆತನಿಗೆ ದುಃಖವನ್ನ ಅರ್ಥ ಮಾಡ್ಕೊಳ್ಳೋಂಗೆ ಆಗತ್ತೆ. ದುಃಖದ ಅರಿವು ಮತ್ತು ದುಃಖದ ಜ್ಞಾನ ಆತನ ಮನಸ್ಸಿನಲ್ಲಿ ದಯೆ ಎನ್ನುವುದು ಹುಟ್ಟುವಂತೆ ಮಾಡತ್ತೆ. ಇದು ಶ್ರೀ ಬಸವಣ್ಣನವರ ಈ ವಚನದ ಒಂದು ಭಾಗದ ಅರ್ಥ, ಸ್ವಲ್ಪ ಮಾತ್ರ ಅರ್ಥ. ದಯೆ ಮತ್ತು ಧರ್ಮ ಅನ್ನೋ ಆ ವಚನದಲ್ಲಿ ಅವರು ಪ್ರಯೋಗ ಮಾಡಿರೋ ಈ ಪದದ ಒಂದು ಭಾಗದ ಅರ್ಥ ಮಾತ್ರ ಆಗಿದೆ. ಇಲ್ಲಿ
ಉತ್ತಮವಾದ ದಯೆ ಅಂತಂದ್ರೇನು ಅನ್ನೋ ಯಕ್ಷನ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ದಯಾ ಸರ್ವ ಸುಖೈಷಿತ್ವಂ, ಸರ್ವರಿಗೂ ಸುಖವನ್ನು ಬಯಸುವಂತಹದ್ದು ನಿಜವಾದ ದಯೆ. ಆದರೂ ದಯೆಯನ್ನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ದಯೆ ಅಂತಂದ್ರೆ ದುಃಖದಲ್ಲಿ ಮುಳುಗಿದವರಿಗೆ ಸಹಾಯ ಮಾಡುವಂತಹದ್ದು, ಹಸಿದ ವ್ಯಕ್ತಿಗೆ ಒಂದು ಊಟ ಕೊಡುವಂತಹದ್ದು, ಒಬ್ಬ ರೋಗಿಗೆ ಅವನ ರೋಗ ಗುಣ ಆಗಲಿ ಅಂತ ಅಂದ್ಬಿಟ್ಟು ಔಷಧ ಅಂತ ಕೊಡುವಂತಹದ್ದಾಗಲಿ, ಅವನ ಏನು ಸಂಕಟ ಇದೆ ಆ ಸಂಕಟದಲ್ಲಿ ಭಾಗಿಯಾಗಿ ಅವನಿಗೊಂದು ಸಮಾಧಾನ ಅಥವಾ ಸಾಂತ್ವನ ಮಾಡ್ತೀವಲ್ಲ, ಇವುಗಳು ಯಾವುದೂ ಅವರ ದುಃಖವನ್ನ ಶಾಶ್ವತವಾಗಿ ದೂರ ಮಾಡೋದಿಲ್ಲ. ಆ ಕ್ಷಣದಲ್ಲಿ ಅವನಿಗೆ ಹಸಿವೆ ಆಗಿರುತ್ತೆ, ನಾವು ಊಟ ಕೊಡ್ತೀವಿ. ಆ ಕ್ಷಣದಲ್ಲಿ ಅವನಿಗೆ ದುಃಖ ಆಗಿರುತ್ತೆ, ನಾವು ಹೋಗಿ 2 ಮಾತಾಡ್ತೀವಿ, ನಿನ್ಗೆ ಒಳ್ಳೇದಾಗತ್ತೆ, ಧೈರ್ಯ ತನ್ಕೋ ಅಂತ ಹೇಳ್ತೀವಿ. ಆಮೇಲೆ ನಮ್ಮ ಕೆಲಸ ನಮ್ಗಿರುತ್ತೆ, ನಾವು ಆ ಜಾಗದಿಂದ ಈಚೆ ಹೊರಟೋಗ್ತೀವಿ. ಇದ್ಯಾವುದು ಅವನ ದುಃಖವನ್ನ ಶಾಶ್ವತವಾಗಿ ದೂರ ಮಾಡಲ್ಲ. ಆ ಕ್ಷಣದಲ್ಲಿ ಒಂದು ಕ್ಷಣಿಕವಾದ ಒಂದು ಸಮಾಧಾನ ಅವನಿಗೆ ಸಿಗುವಂತ ಪ್ರಯತ್ನ, ಈ ಹಸಿದವನಿಗೆ ಊಟ ಕೊಡುವಂತಹದ್ದಿರಬಹುದು, ಅಥವಾ ಅವನ ದುಃಖದಲ್ಲಿ ಭಾಗಿಯಾಗಿ ಅವನಿಗೆ ಧೈರ್ಯ ಹೇಳುವಂತಹದ್ದು, ಇವೆಲ್ಲ ತುಂಬಾ ಕ್ಷಣಿಕ. ಯಾಕೆ ಅಂತಂದ್ರೆ ದುಃಖ ಅನ್ನುವಂತಹದ್ದು ಅನುಭವಿಸ್ತಾ ಇರೋ ವ್ಯಕ್ತಿಯ ಅತಿ ಆಳವಾಗಿ ಅವನಲ್ಲಿ ಬೇರೂರಿರುತ್ತೆ. ಈ ದುಃಖ ಅನ್ನೋದು ತುಂಬಾ ಆಳವಾದದ್ದು. ಈ ದುಃಖ ಅನ್ನೋದು ಯಾಕೆ ಅವನಿಗೆ ಅಷ್ಟು ಆಳವಾಗಿದೆ? ಇದಕ್ಕೆ ಮೂಲ ಕಾರಣ ಅಜ್ಞಾನ. ನಮ್ಮ ವೇದಾಂತದಲ್ಲಿ ಈ ಅಜ್ಞಾನ, ಅವಿದ್ಯೆ ಇದು ನಮ್ಮ ಎಲ್ಲ ನಾಶಕ್ಕೂ ಕಾರಣ ಆಗತ್ತೆ ಅಂತ ಆಗಿಂದಾಗಿ ಹೇಳ್ತಾನೇ ಬರ್ತಾ ಇದ್ದಾರೆ. ಒಬ್ಬ ಮನುಷ್ಯನ ಅತಿ ಆಳವಾದ ದುಃಖಕ್ಕೆ ಕಾರಣ ಈ ಅಜ್ಞಾನ. ಹಾಗಾದ್ರೆ ಒಬ್ಬ ಮನುಷ್ಯ ಅಷ್ಟು ದುಃಖದಲ್ಲಿದ್ದಾಗ ಅವನಿಗೆ ನಾವು ಸಾಂತ್ವನ ಮಾಡೋದ್ರ ಬದಲು ಇದಕ್ಕೆ ನಿನ್ನ ಅಜ್ಞಾನ ಕಾರಣ ಅಂತಂದ್ರೆ ಅವಾಗ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ. ಆ ಸಮಯದಲ್ಲಿ ಅವನಿಗೆ ಸಾಂತ್ವನ ಮಾಡಬೇಕಾಗಿರುತ್ತೆ. ಆ ಸಮಯದಲ್ಲಿ ಅವನಿಗೆ ಹಸಿವೆ ಆಗಿರುತ್ತೆ, ಅವನಿಗೆ ಊಟ ಕೊಡಬೇಕಾಗಿರುತ್ತೆ. ಆ ಸಮಯದಲ್ಲಿ ಅವನಿಗೆ ಒಂದು ರೋಗ, ದೇಹದ ಅನಾರೋಗ್ಯ ಕಾಡ್ತಾ ಇರುತ್ತೆ, ಅವನಿಗೆ ಔಷಧಿ ಕೊಡಿಸ್ಲೇಬೇಕಾಗತ್ತೆ. ಆ ಸಮಯದಲ್ಲಿ ಅವನಿಗೆ ಹೋಗಿ ಇದೆಲ್ಲ ಆಗ್ತಾ ಇರೋದು ನಿನ್ನ ಅಜ್ಞಾನದಿಂದ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಅಜ್ಞಾನದಿಂದ ಜ್ಞಾನಕ್ಕೆ ಬರಬೇಕು ಅಂತಂದ್ರೆ ಮನುಷ್ಯನಿಗೆ ತೃಪ್ತಿ ಇರಬೇಕು, ಹೊಟ್ಟೆ ತುಂಬಿರಬೇಕು, ಆರೋಗ್ಯ ಇರಬೇಕು. ಮನುಷ್ಯನಿಗೆ ಆರೋಗ್ಯ, ಸಂತೋಷ, ನೆಮ್ಮದಿ, ಹಸಿವೆ ಇಲ್ಲದೆ ಇರುವಂತಹದ್ದು ಇದೆಲ್ಲ ಇದ್ದಾಗ ಅಂತಹ ವ್ಯಕ್ತಿ ಈ ಆಧ್ಯಾತ್ಮದ ಜಗತ್ತಿಗೆ ಬರ್ತಾನೆ. ಆದ್ರಿಂದ ಒಬ್ಬ ಮನುಷ್ಯ ದುಃಖದಲ್ಲಿದ್ದಾಗ ನಾವು ಆ ಸಮಯದಲ್ಲಿ ಸ್ಪಂದಿಸ್ತೀವಲ್ಲ, ಅದು ಕೇವಲ ಆ ಸಮಯದಲ್ಲಿ ಅವನಿಗೆ ಸಾಂತ್ವನ ನೀಡುತ್ತೆ. ಆದರೆ ಅವನ ಶಾಶ್ವತವಾದ ದುಃಖದ ನಿವಾರಣೆಗೆ ಇದ್ಯಾವುದು ಸಹಾಯ ಮಾಡಲ್ಲ. ದುಃಖದ ಶಾಶ್ವತವಾದ ನಿವಾರಣೆಗೆ ಸತ್ಯದ ಅರಿವು, ಜ್ಞಾನ ಇವುಗಳು ಬಹುಮುಖ್ಯವಾಗಿರುತ್ತೆ. ಜ್ಞಾನ ಅನ್ನುವಂಥದ್ದನ್ನ ಪಡೆಯೋದು ಮತ್ತು ಪಡೆದುಕೊಂಡ ಜ್ಞಾನವನ್ನ ಮತ್ತೊಬ್ಬರಿಗೂ ಅದನ್ನ ಹಂಚೋದು. ಪ್ರತಿಯೊಬ್ಬರೂ ಅದನ್ನು ಅನುಭವಿಸಬೇಕು. ಇತರರು ಅದನ್ನು ಪಡೆಯುವಂತೆ ಅವರನ್ನು ಕೂಡ ನಾವು ಪ್ರಚೋದಿಸಬೇಕಾಗತ್ತೆ. ಅದು ನಿಜವಾದ ದಯೆ. ಯಾಕೆ ಅಂತಂದ್ರೆ ದುಃಖಕ್ಕೆ ಅಜ್ಞಾನ ಕಾರಣ ಅಂತಂದ ಮೇಲೆ ಜ್ಞಾನ ಅನ್ನೋದು ಒಬ್ಬ ಮನುಷ್ಯನಿಗೆ ಶಾಶ್ವತವಾದ ಶಾಂತಿ ಸಿಗತ್ತೇನಿದೆ. ಆದರೆ ಆ ಸಮಯದಲ್ಲಿ ನಾವು ಅವನಿಗೆ ಹೇಗೆ ಹಸಿವಿಗೆ ಊಟ ಕೊಡ್ತೀವಿ, ಹಾಗೆ ನಾವು ತಿಳ್ಕೊಂಡಿರುವಂತಹ ಜ್ಞಾನ ಪ್ರತಿಯೊಬ್ಬರಿಗೂ ಹಂಚ್ತಾ ಹೋಗ್ಬೇಕು. ಅದು ನಿಜವಾದ ದಯೆ, ಅದೇ ನಿಜವಾದ ಧರ್ಮ. ಅಜ್ಞಾನ ಮತ್ತು ಅವಿದ್ಯೆಯಿಂದ ಮುಳುಗಿ ದುಃಖದಲ್ಲಿ ತೊಳಲಾಡ್ತಾ ಇರೋರ್ನ ಆತ್ಮಜ್ಞಾನದ ಕಡೆಗೆ ವಾಲುವಂತೆ ಮಾಡುವುದೇ ನಿಜವಾದ ದಯೆಯ ಲಕ್ಷಣ. ಎಲ್ಲರೂ ಸುಖವಾಗಿ ಬದುಕು ಸಾಗಿಸಬೇಕು ಅನ್ನುವಂತಹ ತುಡಿತ ಉತ್ತಮವಾದ ಮತ್ತು ಉನ್ನತವಾದ ಧ್ಯೇಯ ಮತ್ತು ಗುರಿ. ಅದೇ ನಿಜವಾದ ಧರ್ಮ. ನಮ್ಮ ಅನೇಕ ಶಾಂತಿ ಮಂತ್ರಗಳಲ್ಲಿ ಇವು ಹೆಚ್ಚು ಹೆಚ್ಚಾಗಿ ಕಂಡುಬರುತ್ತೆ. ಪ್ರತಿನಿತ್ಯ ನಾವು ಕೇಳ್ಕೋತೀವಿ, ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂತಹದ್ದು ಒಂದು ಪರಮಾತ್ಮನಲ್ಲಿ ಮೊರೆ ಹೋಗುವಂತಹ ಒಂದು ಪ್ರಾರ್ಥನೆ. ಇದನ್ನ ನಾವು ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲಿಂದ ನಮ್ಮ ಹಿರಿಯರು, ನಮ್ಮ ಮನೆಯಲ್ಲಿ ದೊಡ್ಡವರು
ಈ ಒಂದು ಶಾಂತಿ ಮಂತ್ರವನ್ನ, ಈ ಒಂದು ಪ್ರಾರ್ಥನೆಯನ್ನ ಹೇಳ್ಕೊಡ್ತಾ ಬಂದಿದ್ದಾರೆ. ಪ್ರತಿನಿತ್ಯ ನಾವು ದೇವರಲ್ಲಿ ಕೇಳ್ಕೊತೀವಿ, ಎಲ್ರಿಗೂ ಒಳ್ಳೇದಾಗ್ಲಿ. ಆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದು ಎಷ್ಟು ಮುಖ್ಯನೋ, ಆ ಎಲ್ರಿಗೂ ಒಳ್ಳೇದಾಗೋದಕ್ಕೆ ನಾನು ಮಾಡುವಂತಹ ಏನಾರೋ ಒಂದು ಕರ್ತವ್ಯ ಇದೆಯಾ ಅನ್ನೋದು ಕೂಡ ನಾನು ತಿಳ್ಕೋಬೇಕಾಗುತ್ತೆ. ಕೇವಲ ಪರಮಾತ್ಮನ ಹತ್ರ ಹೋಗ್ಬಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದ್ರಿಂದ ಎಲ್ರಿಗೂ ಒಳ್ಳೇದಾಗೋದಿಲ್ಲ. ಎಲ್ರಿಗೂ ಒಳ್ಳೇದಾಗೋದಕ್ಕೆ ಪರಮಾತ್ಮನ ಹತ್ರ ನಾವು ಹೋಗಿ ಕೇಳಿಕೊಂಡು ಪ್ರತಿಯೊಬ್ಬರ ಆ ಒಂದು ಸಂಕಟನ ನಿವಾರಣೆ ಮಾಡೋ ಅಂತಹ ಒಂದು ಕೆಲಸ ನಾ ಏನಾರ ಮಾಡೋ ಅಂತದ್ದಿದ್ರೆ ಪರಮಾತ್ಮ ನನಗೆ ಅಂತಹ ಬುದ್ಧಿ ಕೊಡು ಅನ್ನೋದು ನಿಜವಾದ ಪ್ರಾರ್ಥನೆ. ಪ್ರತಿಯೊಬ್ಬರು ತುಂಬಾ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಮಾಡಬೇಕು, ಎಲ್ಲರೂ ಸುಖವಾಗಿರಬೇಕು. ಈ ರೀತಿಯ ಪ್ರಾರ್ಥನೆಯನ್ನ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಪ್ರತಿದಿನವೂ ತಮ್ಮ ಇಷ್ಟ ದೈವದೊಂದಿಗೆ ಪ್ರಾರ್ಥಿಸ್ತಾ ಇರ್ತಾರೆ. ನಮ್ಮನ್ನ ನಾವು ಪ್ರತಿಯೊಬ್ಬರೊಂದಿಗೂ ಮತ್ತು ಇಡೀ ವಿಶ್ವದೊಂದಿಗೆ ಗುರುತಿಸಿಕೊಂಡರೆ ಮಾತ್ರ ನಿಜವಾಗಿ ಈ ಪ್ರಾರ್ಥನೆಗೆ ಅರ್ಥ ಬರುತ್ತೆ. ಇಡೀ ವಿಶ್ವದೊಂದಿಗೆ ನಾನು ನನ್ನನ್ನು ಗುರುತಿಸ್ಕೋಬೇಕು ಅಂತಂದ್ರೆ ಏನು ಹಾಗಾದ್ರೆ ಅಂತಂದ್ರೆ, ನಾನು ಹೇಗೆ ಮತ್ತೊಬ್ಬನು ಹಾಗೆ ಅನ್ನೋ ಭಾವ ನನ್ನಲ್ಲಿ ಹುಟ್ಟಿ ಬರಬೇಕು. ನಾನು ಹೇಗೆ ಅನ್ನೋದು ನನಗೆ ಗೊತ್ತಿದೆ. ನಾನು ಹೇಗೆ ಅನ್ನೋದು ನನಗೆ ಗೊತ್ತಿರೋದ್ರಿಂದ ನನಗೆ ಏನೇನು ಬೇಕು ಅಂತ ನಾನು ಆಸೆ ಪಡ್ತೀನಿ. ನನಗೊಂದು ಒಳ್ಳೆ ಮನೆ ಬೇಕು, ನನಗೊಂದು ಒಳ್ಳೆ ಕೆಲಸ ಸಿಗಬೇಕು, ನನಗೊಂದು ಒಳ್ಳೆ ವಿದ್ಯೆ ಬರಬೇಕು, ನನಗೆ ಆರೋಗ್ಯ ಇರಬೇಕು, ನನ್ನಲ್ಲಿ ಹಣ ಒಡವೆ ಇರಬೇಕು, ನನಗೆ ಆಸ್ತಿ ಇರಬೇಕು ಅಂತ ಹೇಗೆ ನಾನು ಕೇಳ್ಕೋತೀನಿ, ಮತ್ತೊಬ್ಬನು ನಂತರನೇ ಇಡೀ ವಿಶ್ವದಲ್ಲಿರೋ ಪ್ರತಿಯೊಬ್ಬರು ಅದೇ ತರ ಅಂತಂದ್ರೆ ನಾನು ಹೇಗೆ ನನಗೆ ಇಂಥದ್ದು ಬೇಕು ಅಂತ ಕೇಳ್ಕೋತೀನಿ, ಆ ಬೇಕುಗಳು ಎಲ್ಲರಿಗೂ ಸಿಗಬೇಕು, ಎಲ್ಲರಿಗೂ ಸಿಗಲಿ. ಕೇವಲ ನನಗೆ ಇಂಥದ್ದು ಬೇಕು ಅಂತ ಕೇಳ್ಕೊಂಡ್ರೆ ಅದು ಸ್ವಾರ್ಥ ಆಗತ್ತೆ. ನನಗೆ ಏನು ಬೇಕು ಅದು ಅವನಿಗೂ ಕೂಡ ಬೇಕಾಗಿದೆ. ನನಗೆ ಹೇಗೆ ಬೆಳಗ್ಗೆ ತಿಂಡಿ ಬೇಕು, ಮಧ್ಯಾಹ್ನ ಊಟ ಬೇಕು, ಕಾಫಿ ತಿಂಡಿ ಬೇಕು, ಒಂದು ಒಳ್ಳೆ ಮನೆ ಬೇಕು ಅನ್ನೋ ಆಸೆ ನನಗೆ ಹೇಗಿದೆ, ಅದು ಮತ್ತೊಬ್ಬನಿಗೂ ಸಿಗಲಿ. ಅದು ನಾವು ಮತ್ತೊಬ್ಬನಲ್ಲೂ ಕಂಡುಕೊಳ್ಳುವಂತಹದ್ದು ಮತ್ತು ಇಡೀ ವಿಶ್ವದೊಂದಿಗೆ ನಾನು ನನ್ನನ್ನ ಎಲ್ಲರೊಂದಿಗೆ ಗುರುತಿಸಿಕೊಳ್ಳುವಂತಹ ಒಂದು ಪ್ರಯತ್ನ. ಇಂತಹ ಪ್ರಾರ್ಥನೆಗಳು ಹೃದಯ ಪೂರ್ವಕವಾಗಿ ಬರುವಂತಹ ಕರ್ತವ್ಯದಲ್ಲಿ ನಾವು ತೊಡಗಬೇಕು. ನಿಜವಾದ ದಯೆ ಅಂತಂದ್ರೆ ಎಲ್ಲರೂ ಸುಖವಾಗಿರಬೇಕು ಅಂತ ಬಯಸುವಂತಹದ್ದು ಮತ್ತು ಅದನ್ನ ಆಚರಣೆಗೆ ತರಬೇಕು. ಇಡೀ ವಿಶ್ವವನ್ನ ಪ್ರೀತಿಸುವ ಮಟ್ಟಕ್ಕೆ ನಾವು ಬೆಳೆದರೆ ಮಾತ್ರ ನಮಗೆ ವಿಶ್ವರೂಪ ದರ್ಶನ ಆಗತ್ತೆ. ಸಾಮಾನ್ಯವಾಗಿ ವಿಶ್ವರೂಪ ದರ್ಶನ ಅಂದ ತಕ್ಷಣ ನಾವು ಭಗವದ್ಗೀತೆ ಜ್ಞಾಪಿಸ್ಕೋತೀವಿ, ಪರಮಾತ್ಮ ಶ್ರೀಕೃಷ್ಣನ್ ಜ್ಞಾಪಿಸ್ಕೋತೀವಿ. ಅಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ವಿಶ್ವರೂಪ ದರ್ಶನ ಕೊಟ್ಟ ಅಂತ ಕೇಳ್ತೀವಿ. ಆದರೆ ನಿಜವಾದ ವಿಶ್ವರೂಪ ದರ್ಶನ ಅಂತಂದ್ರೆ ಪರಮಾತ್ಮ ನನ್ನಲ್ಲೂ ಇದ್ದಾನೆ, ಮತ್ತೊಬ್ಬನಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಅವನು ಸರ್ವವ್ಯಾಪಿತ್ವ, ಅವನು ಇಲ್ಲದೆ ಇರುವಂತಹ ಜಾಗ ಇಲ್ಲವೇ ಇಲ್ಲ. ಅವನು ಎಲ್ಲಾ ಕಡೆ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಮನುಷ್ಯ, ಪ್ರಾಣಿ, ಕೀಟ, ಪಕ್ಷಿಗಳಲ್ಲಿದ್ದಾನೆ, ಮರ ಗಿಡಗಳು, ಕಲ್ಲುಗಳಲ್ಲಿದ್ದಾನೆ ಪರಮಾತ್ಮ. ಈ ಭಾವನೆಯನ್ನ ನಾವು ಬೆಳೆಸ್ಕೋತಾ ನನ್ನಲ್ಲಿ ಹೇಗೆ ಪರಮಾತ್ಮ ಇದ್ದಾನೆ, ಅವನು ಎಲ್ಲಾ ಕಡೆನೂ ಎಲ್ಲರಲ್ಲೂ ಇದ್ದಾನೆ, ನನ್ನಲ್ಲಿ ಪರಮಾತ್ಮ ಇದ್ದಾನೆ ಅಂತಂದ್ರೆ ನಾನು ನಿಮ್ಮನ್ನು ನೋಡಿದಾಗ ನಿಮ್ಮಲ್ಲಿ ನನಗೆ ಪರಮಾತ್ಮ ಕಂಡು ಮತ್ತೊಬ್ಬನಲ್ಲೂ ಪರಮಾತ್ಮ ಕಂಡ್ರೆ ಅದು ವಿಶ್ವರೂಪ ದರ್ಶನ, ನಿಜವಾದ ವಿಶ್ವರೂಪ ದರ್ಶನ ಅದು. ಯಾಕೆ ಇದನ್ನ ವಿಶ್ವರೂಪ ದರ್ಶನ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ನಾವು ಪರಮಾತ್ಮನನ್ನು ಕಾಣೋ ಪ್ರಯತ್ನ ನಮ್ಮಲ್ಲಿ ಬೆಳೆದು ಬಂದಾಗ ನಾವು ಮತ್ತೊಬ್ಬನನ್ನ ದ್ವೇಷಿಸುವ ಮಟ್ಟಕ್ಕೆ ನಾವು ಬೆಳೆಯೋದಿಲ್ಲ, ಪ್ರತಿಯೊಬ್ಬರನ್ನ ಪ್ರೀತಿಸುವ ಮಟ್ಟಕ್ಕೆ ನಾವು ಬೆಳೀತೀವಿ. ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ ಅಂತಂದ್ಮೇಲೆ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಇಡೀ ವಿಶ್ವದಲ್ಲಿ ಪರಮಾತ್ಮ ಇದ್ದಾನೆ. ನಾನು ನೋಡ್ತಾ ಇರುವಂತಹ ಪ್ರತಿ ಜೀವಿ, ಪ್ರತಿ ಪ್ರಾಣಿ, ಪ್ರತಿ ವಸ್ತುವಿನಲ್ಲಿ ಪರಮಾತ್ಮ ಇದ್ದಾನೆ. ಅಲ್ಲೆಲ್ಲ ನಾನು ಪರಮಾತ್ಮನೇ ನೋಡಬೇಕು. ಇದು ನಿಜವಾದ ವಿಶ್ವರೂಪ ದರ್ಶನ. ಜಗತ್ತಿನಲ್ಲಿ ನಮ್ಮ ಅನುಭವ ತುಂಬಾ ಸಂಕುಚಿತವಾಗಿದೆ.
ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳು, ವಸ್ತುಗಳು ಬೇರೆ ಬೇರೆಯಾಗಿ ಕಂಡುಬರುತ್ತೆ. ಅವ್ಯಕ್ತವಾಗಿರುವ ಸತ್ಯದ ದರ್ಶನಕ್ಕೆ ನಮಗೆ ಜ್ಞಾನಚಕ್ಷು ಬೇಕು, ಜ್ಞಾನದ ಕಣ್ಣುಗಳು ಬೇಕಾಗತ್ತೆ. ನಾನು ಓದ್ತಾ ಇರುವಂತಹ ಈ ಒಂದು ಪುಸ್ತಕ ನನಗಿಂತ, ಅಂದರೆ ನನ್ನ ಶರೀರಕ್ಕಿಂತ ಬೇರೆನೇ ಇದೆ. ಇದು ನಾನು ಅಂತ ತಿಳ್ಕೊಂಡಿದ್ದೀನಿ. ಈ ಪುಸ್ತಕ ನಾನಲ್ಲ. ಯಾಕೆಂತಂದ್ರೆ ನಾನು ಅಂತಂದ್ರೆ ಇಷ್ಟೇ, ನನ್ನ ಈ ಬೆರಳಿನ ತುದಿಯವರೆಗೆ ಏನು ನನ್ನಲ್ಲಿ ನಾನು ಕಂಡುಕೋತೀನಿ ಅದು ಮಾತ್ರ ನಾನಾಗಿದ್ದೀನಿ. ಈ ನನ್ನಿಂದ ಹೊರಗಡೆ ಇರುವಂತಹದ್ದು, ಈ ಮೈಕ್ ಇರ್ಬೋದು, ಈ ಬುಕ್ಸ್ ಇರ್ಬೋದು, ಈ ಪುಸ್ತಕ, ಈ ವಾಚು, ಇದ್ಯಾವುದು ನಾನಲ್ಲ. ಆದ್ರೆ ನಾ ಹೇಳ್ಕೋತೀನಿ, ಹಿಂಗೆ ಎದೆ ತಟ್ಕೊಂಡು ಇದು ನಾನು ಅಂತ ಹೇಳ್ತೀನಿ. ಈ ಮುಖ ಹಿಂಗೆ ಮುಟ್ಕೊಂಡು ಇದು ನಾನು ಅಂತ ಹೇಳ್ತೀನಿ. ಈ ಕೈಗಳನ್ನ ಮುಟ್ಕೊಂಡು ಇದು ನಾನು ಅಂತ ಹೇಳ್ತೀನಿ. ಆದ್ರೆ ಪುಸ್ತಕನ ನಾನು ಮುಟ್ಟಿದಾಗ ಇದು ನಾನು ಅಂತ ನಾ ಹೇಳೋದೇ ಇಲ್ಲ. ಯಾಕೆ ಅಂತಂದ್ರೆ ನಾನು ಬೇರೆ, ಈ ಪುಸ್ತಕ ಬೇರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿ ಒಂದು ಸಂಕುಚಿತ ಭಾವ ಇದೆ. ಸರಿಯಾದ ಜ್ಞಾನ ತಿಳುವಳಿಕೆ ನಮ್ಗೆ ಇಲ್ಲದೆ ಇರೋದ್ರಿಂದ ನಾನು ಅಂತಂದ್ರೆ ಇದು ಮಾತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ವಸ್ತುಗಳು ಕೂಡ ವಿಚಾರ ಮಾಡಿ ನೋಡಿದಾಗ ಒಂದಕ್ಕಿಂತ ಒಂದು ಬೇರೆ ಬೇರೆಯಾಗಿಯೇ ಕಾಣುತ್ತೆ. ಆಶ್ಚರ್ಯ ಅಂತಂದ್ರೆ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಪ್ರಾಣಿ, ನಾವು ನೋಡ್ತಾ ಇರುವಂತಹ ವೃಕ್ಷಗಳು, ಮರ ಗಿಡಗಳು, ಕಲ್ಲು ಬಂಡೆಗಳು, ಮಣ್ಣುಗಳು ಮತ್ತು ನಾವೆಲ್ಲರೂ ಬಂದಿರೋದು ಈ ಪಂಚಮಹಾಭೂತದಿಂದಾನೆ. ಪಂಚಮಹಾಭೂತದಿಂದನೇ ಮನುಷ್ಯನೂ ಬಂದಿದ್ದಾನೆ, ಪ್ರಾಣಿಗಳು ಬಂದಿದೆ, ಮರಗಿಡಗಳು ಬಂದಿದೆ. ಇವುಗಳೆಲ್ಲ ಬಂದಿರೋದು ಈ ಪಂಚಮಹಾಭೂತದಿಂದನೇ. ಆದರೂ ಕೂಡ ನಾನು ಮನುಷ್ಯ, ಇದು ಪ್ರಾಣಿ, ಇದು ಮರ, ಇದು ಗಿಡ, ಇದು ಒಂದು ವಸ್ತು, ಈ ರೀತಿ ಎಲ್ಲವೂ ಬೇರೆ ಬೇರೆನೇ ಆಗಿದೆ. ಪ್ರತಿಯೊಂದು ಕೂಡ ಈ ಪಂಚಮಹಾಭೂತದಿಂದನೇ ಬಂದಿದ್ರೂ ಕೂಡ ಯಾಕೆ ಎಲ್ಲವೂ ಭಿನ್ನ ಭಿನ್ನವಾಗಿ ಕಾಣ್ತಾ ಇದೆ? ತುಂಬಾ ಸೂಕ್ಷ್ಮವಾದ ವಿಚಾರ. ಅರ್ಥ ಮಾಡಿಕೊಂಡ್ರೆ ಒಂದು ಕ್ಷಣದಲ್ಲಿ ಅರ್ಥ ಆಗೋಗುತ್ತೆ. ಪ್ರತಿಯೊಂದುವೇ, ಇಡೀ ಸೃಷ್ಟಿ ಪರಮಾತ್ಮನ ಸಂಕಲ್ಪದಿಂದ ಬಂದಿದೆ. ಪಂಚಮಹಾಭೂತಗಳಿಂದ ಈ ಒಂದು ಜಗತ್ತು ಸೃಷ್ಟಿಯಾಗಿದೆ. ಪಂಚಮಹಾಭೂತಗಳಿಂದ ನಾವುಗಳು ಎಲ್ಲರೂ ಬಂದಿದ್ದೀವಿ. ನಾವುಗಳು ಎಲ್ಲರೂ ಬಂದ್ರೂ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದೇ ತರ ಇಲ್ಲ. ಒಬ್ಬ ಮನುಷ್ಯನಿಗಿಂತ ಮತ್ತೊಬ್ಬ ಮನುಷ್ಯ ಬೇರೆ, ಮನುಷ್ಯನಿಗಿಂತ ಪ್ರಾಣಿ ಬೇರೆ. ಎಲ್ಲ ಇವುಗಳಿಂದ ನಾವೆಲ್ಲ ಬಂದಿರ್ತೀವಿ. ನಾವೆಲ್ಲ ಅಲ್ಲಿಂದಾನೇ ಬಂದಿದ್ರು ಕೂಡ ಅವುಗಳೆಲ್ಲ ನಮಗೆ ಬೇರೆ ಬೇರೆ ತರನೇ ಕಾಣ್ತಾ ಇದೆ. ಇದಕ್ಕೆ ಕಾರಣ ಏನು? ಈ ರೀತಿ ಭಿನ್ನ ಭಿನ್ನವಾಗಿ ಈ ಪ್ರಪಂಚದಲ್ಲಿ ನಾವು ನೋಡ್ತಾ ಇರುವಂತಹ ವಸ್ತುಗಳು, ಜೀವಿಗಳು, ಜೀವರಾಶಿಗಳು ಎಲ್ಲ ಭಿನ್ನ ಭಿನ್ನವಾಗಿ ಕಾಣ್ತಾ ಇರೋದಕ್ಕೆ ಕಾರಣ ಆಕಾಶ. ಏನಿದು ಹಿಂಗಂದ್ರೆ ಅರ್ಥ? ಆಕಾಶಕ್ಕೂ ನಮ್ಮ ಕಣ್ಣಿಗೆ ಕಾಣ್ತಾ ಇರೋ ಈ ಒಂದು ಚಿತ್ರಣಕ್ಕೂ ಏನ್ ಸಂಬಂಧ ಆಗರೆ? ಈ ಆಕಾಶ ಅಂತಂದ್ರೆ ಇಂಗ್ಲಿಷಲ್ಲಿ ಸ್ಪೇಸ್ ಅಂತ ಹೇಳ್ತಾರೆ. ಸ್ಪೇಸ್ ಅಂತಂದ್ರೆ ಕನ್ನಡದಲ್ಲಿ ಜಾಗ ಅಂತ ಅರ್ಥ. ಆಕಾಶನ ಸ್ಪೇಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ, ಸ್ಪೇಸ್ ಅಂತಂದ್ರೆ ಜಾಗ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಒಂದು ಪದ ಮತ್ತೊಂದಕ್ಕೆ ಬರುವಷ್ಟೊತ್ತಿಗೆ ಅಲ್ಲಿ ಅನೇಕ ವ್ಯತ್ಯಾಸಗಳು ಕಂಡು ಬರುತ್ತೆ. ಜಾಗನ್ನ ಆಕಾಶ ಅಂತ ಹೇಳೋದಿಲ್ಲ, ಸ್ಪೇಸ್ನ ಆಕಾಶ ಅಂತ ಹೇಳ್ತೀವಿ. ನಮ್ಮ ಪಕ್ಕದಲ್ಲಿ ಮತ್ತೊಬ್ಬರು ಕೂತ್ಕೊಂಡು ನಮಗೆ ಒಂದು ಸ್ವಲ್ಪ ವಿಶಾಲತೆ ಬೇಕು ಅಂತಂದ್ರೆ ಸ್ವಲ್ಪ ಜಾಗ ಬಿಡು ಅಥವಾ ಜಾಗ ಕೊಡು ಅಂತ ಕೇಳ್ತೀವಿ. ಆಕಾಶ ಕೊಡು, ಇಲ್ಲಿಂದ ಆಕಾಶನ ದೂರ ಮಾಡು ಅಂತ ನಾವು ಹೇಳೋದಿಲ್ಲ. ಆದರೆ ಆಕಾಶ ಅಂತಂದ್ರು ಒಂದೇ, ಜಾಗ ಅಂತಂದ್ರು ಒಂದೇ. ಹೇಗೆ ಅರ್ಥ ಮಾಡ್ಕೋಬೇಕಿದು? ನಮ್ಮ ಮತ್ತು ಮತ್ತೊಂದರ ನಡುವಿನಲ್ಲಿ ಕಂಡು ಬರುವಂತಹ ಜಾಗ
ಅದನ್ನ ಸ್ಪೇಸ್ ಅಂತ ಕರಿತೀವಿ. ಅದನ್ನೇ ಆಕಾಶ ಅಂತ ಕೂಡ ಈ ವೇದಾಂತದ ಭಾಷೆಯಲ್ಲಿ ಹೇಳ್ತಾರೆ. ನನಗಿಂತ ಮತ್ತೊಬ್ಬನು ಬೇರೆನೇ ಆಗಿ ಕಾಣ್ತಾ ಇರೋದು ಅಥವಾ ನಮ್ಮಿಬ್ಬರನ್ನ ಈ ರೀತಿ ಬೇರ್ಪಡಿಸಿರೋದಕ್ಕೆ ಕಾರಣ ಕೂಡ ಈ ಆಕಾಶ, ನಮ್ಮಿಬ್ಬರ ಮಧ್ಯದಲ್ಲಿ ಇರುವಂತಹ ಆಕಾಶ. ಅದು ನಮ್ಮನ್ನ ಬೇರ್ಪಡಿಸುತ್ತೆ, ನಮ್ಮಿಬ್ಬರನ್ನ ಬೇರೆ ಬೇರೆ ಮಾಡೋ ಹಾಗೆ, ಬೇರೆ ಬೇರೆ ನೋಡೋ ಹಾಗೆ ಮಾಡ್ತಾ ಇದೆ. ಹೇಗೆ ಅರ್ಥ ಮಾಡ್ಕೋಬೇಕು? ನನಗಿಂತ ನಾನು ಓದ್ತಾ ಇರೋ ಈ ಪುಸ್ತಕ ಬೇರೆ ಅಂತಂದ್ರೆ ನನಗೆ ಮತ್ತು ಪುಸ್ತಕಕ್ಕೆ ಮಧ್ಯದಲ್ಲಿ ಆಕಾಶ ಅನ್ನೋದಿದೆ. ನಾನು ಇಲ್ಲಿ ಕೂತಿದ್ದೀನಿ, ಪುಸ್ತಕ ಇಲ್ಲಿದೆ, ನನಗೆ ಪುಸ್ತಕಕ್ಕೆ ಮಧ್ಯದಲ್ಲಿ ಆಕಾಶ ಇರೋದ್ರಿಂದ ಇದನ್ನ ನಾನು ಅಂತ ನಾನು ಒಪ್ಕೋತಾ ಇಲ್ಲ. ಇದು ಫಸ್ಟ್ ಸ್ಟೇಜ್. ನೆಕ್ಸ್ಟ್, ನನ್ನ ತೋಳಿಗೆ ಮತ್ತು ನನ್ನ ಮೊಣಕೈಗೆ ಮಧ್ಯದಲ್ಲಿ ಆಕಾಶ ಅನ್ನೋದು ಇದ್ದಿದ್ರೆ ಇದು ನನ್ನ ತೋಳು, ಇದು ನನ್ನ ಮೊಣಕೈ, ಎಲ್ಲ ಒಂದೇ ಸಮನಾಗಿದೆ, ಕಂಟಿನ್ಯೂಸ್ ಆಗಿದೆ. ಈ ತೋಳುಗುವೆ ಈ ಮೊಣಕೈಗೂ ಮಧ್ಯದಲ್ಲಿ ಆಕಾಶ ಅನ್ನೋಂತಹದ್ದು ಏನಾದರೂ ಇದ್ದಿದ್ರೆ ನಾನು ಬೇರೆ, ನನ್ನ ತೋಳು ಬೇರೆ, ನನ್ನ ಮೊಣಕೈ ಬೇರೆ ಆಗಿರೋದು. ಆದರೆ ನಾನು ಅಂತ ಹೇಳ್ಕೊತಾ ಇರೋ ಈ ಒಂದು ಜೀವಭಾವದಲ್ಲಿ ತೋಳು, ಮೊಣಕೈ, ನಾನು ಒಟ್ಟಿಗೆ ಇದ್ದೀವಿ, ಎಲ್ಲೂ ಕೂಡ ಜಾಗ ಇಲ್ಲ. ಹೌದಾ? ಈ ಮಧ್ಯದಲ್ಲಿ ಆಕಾಶ ಅನ್ನೋದು ಇಲ್ಲ. ಆದ್ರಿಂದ ಈ ತೋಳು ನಾನೇ ಆಗಿದ್ದೀನಿ, ಈ ಮೊಣಕೈ ಕೂಡ ನಾನೇ ಆಗಿದ್ದೀನಿ. ಆದರೆ ನೆಕ್ಸ್ಟ್ ಸ್ಟೇಜ್, ಮೂರನೇ ಸ್ಟೇಜ್, ನನ್ನ ಕೈಯಲ್ಲಿ 5 ಬೆರಳುಗಳಿದೆ ಅಲ್ವಾ? ಈ 5 ಬೆರಳುಗಳಲ್ಲಿ ಒಂದು ಬೆರಳಿಗೂ ಮತ್ತೊಂದು ಬೆರಳಿಗೂ ಜಾಗ ಇದೆ ಅಲ್ವಾ? ಈ ಒಂದು ಬೆರಳಿಗೂ ಮತ್ತೊಂದು ಬೆರಳಿಗೂ ಮಧ್ಯದಲ್ಲಿ ಆಕಾಶ ಅನ್ನೋದು ಇರೋದ್ರಿಂದ ಈ 5 ಬೆರಳುಗಳು ಬೇರೆ ಬೇರೆನೆ ಆಗಿ ಕಾಣ್ತಾ ಇದೆ. ಇದ್ಯಾವುದು ಒಟ್ಟಿಗೆ ಹಿಂಗಿಲ್ಲ, ಇದೆಲ್ಲ ಬೇರೆ ಬೇರೆ. ಇದು ನನ್ನ ಕೈ, ಇದು ನನ್ನ ಕೈ, ಬೇರೆ ಬೇರೆ ಬೆರಳುಗಳು. ಆದರೆ ನನ್ನ ಮೊಣಕೈ ಬೇರೆ, ನನ್ನ ತೋಳು ಬೇರೆ ಅಂತ ಹೇಳ್ತಾ ಇಲ್ಲ, ಅದೆಲ್ಲ ನಾನೇ ಆಗಿದ್ದೀನಿ. ಆದರೆ ಕೈ ಬೆರಳುಗಳು ಲೆಕ್ಕ ಬಂದಾಗ ಒಂದು ಬೆರಳಿಗೂ ಮತ್ತೊಂದು ಬೆರಳಿಗೂ ಮಧ್ಯದಲ್ಲಿ ಈ ಜಾಗ ಅನ್ನುವಂಥದ್ದು ಇರೋದ್ರಿಂದ ನನ್ನ ಕೈ ಬೇರೆ, ನನ್ನ ಹೆಬ್ಬೆರಳು ಬೇರೆ, ನನ್ನ ಉಂಗುರದ ಬೆರಳು ಬೇರೆ, ನನ್ನ ತೋಳು ಬೆರಳು ಬೇರೆ, ಈ ಎಲ್ಲಾ ಬೆರಳುಗಳು ಬೇರೆ ಬೇರೆನೇ ಆಗಿದೆ. ಒಂದೇ ಕೈಯಲ್ಲಿ ಈ 5 ಬೆರಳುಗಳು ಇದ್ರೂ ಕೂಡ 5 ಬೆರಳುಗಳು ಬೇರೆ ಬೇರೆನೇ ಆಗಿದೆ. ಒಬ್ಬನೇ ತಂದೆಗೆ 4-5 ಜನ ಮಕ್ಕಳು ಇದ್ರೂ ಕೂಡ 5 ಜನ ಮಕ್ಕಳುಗಳು ಕೂಡ ಬೇರೆ ಬೇರೆಯಾಗೇ ಇರ್ತಾರೆ. ಅವರ ವರ್ತನೆಯಲ್ಲಿ ಬೇರೆ ಬೇರೆ ಇರುತ್ತೆ, ಅವರ ಗುಣಗಳಲ್ಲಿ ಬೇರೆ ಬೇರೆ ಇರುತ್ತೆ. ಅವರುಗಳೆಲ್ಲರಲ್ಲೂ ಆ ಬೇರೆ ಬೇರೆ ಭಾವ ಬರೋದಿಕ್ಕೆ ಈ ಆಕಾಶ ತತ್ವನೇ ಕಾರಣ. ಹೇಗೆ ಒಂದು ಬೆರಳಿಗೂ ಮತ್ತೊಂದು ಬೆರಳಿಗೂ ಮಧ್ಯದಲ್ಲಿ ಈ ಆಕಾಶ ಅಥವಾ ಜಾಗ ಅನ್ನೋದು ಇದೆಯೇ, ಆ ಕಾರಣದಿಂದ ಒಬ್ಬ ಮನುಷ್ಯನಿಗೂ ಮತ್ತೊಬ್ಬ ಮನುಷ್ಯನಿಗೂ ಮಧ್ಯದಲ್ಲಿ ಬಹು ಸೂಕ್ಷ್ಮವಾಗಿ ಈ ಆಕಾಶ ತತ್ವ ಇರೋದ್ರಿಂದ ಮನುಷ್ಯ ನನ್ನನ್ನು ಮಾತ್ರ ನಾನು ಅಂತ ಹೇಳ್ಕೊತಾನೆ, ಮತ್ತೊಬ್ಬನನ್ನ ನಾನು ಅಂತ ಹೇಳ್ಕೊಳ್ಳೋದಿಲ್ಲ. ಇಲ್ಲಿ ಪರಮಾತ್ಮ ಮತ್ತು ನಮ್ಮ ವೇದಾಂತ, ವೇದ ಉಪನಿಷತ್ಗಳೇನು ಹೇಳ್ತಾ ಇದೆ ಅಂತಂದ್ರೆ, ಈ ನಾನು ಅನ್ನೋ ಒಂದು ಪ್ರಜ್ಞೆಯನ್ನ ಇಡೀ ವಿಶ್ವದೊಂದಿಗೆ ಗುರುತಿಸಿಕೊಂಡಾಗ, ವಿಶ್ವ ಮಟ್ಟಕ್ಕೆ ಅದನ್ನು ಬೆಳೆಸ್ಕೊಂಡಾಗ ಅಲ್ಲಿ ಆಕಾಶ ತತ್ವ ಬರೋದಿಲ್ಲ. ನಾನು ಹೇಗೆ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಕೋತೀನಿ, ಮತ್ತೊಬ್ಬನ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೋತೀನಿ, ನನಗೆ ಅವನಿಗೆ ಮಧ್ಯದಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಆವಾಗ ಅವನಲ್ಲಿ ನನಗೆ ದ್ವೇಷ ಇರೋದಿಲ್ಲ, ಅಸೂಯೆ ಇರೋದಿಲ್ಲ. ನಾನು ನನ್ನನ್ನ ಎಷ್ಟು ಪ್ರೀತಿಸ್ಕೋತೀನಿ, ಮತ್ತೊಬ್ಬನನ್ನು ನಾನು ಅಷ್ಟೇ ಪ್ರೀತಿಸ್ತೀನಿ. ಕಾರಣ ನಾನು ನನ್ನ ಈ ಪ್ರಜ್ಞೆಯನ್ನ ಕೇವಲ ಈ ದೇಹ ಮಾತ್ರ ಅಲ್ಲ, ಆ ದೇಹದ ಜೊತೆಗೂ
ಸಂಬಂಧನ ಬೆಳೆಸ್ಕೊಂಡು ನಾನು ಬೇರೆ ಅವನು ಬೇರೆ ಅಂತ ಆಗದೇ ಇಲ್ಲ. ನನ್ನನ್ನ ನೋಡಿಕೊಂಡಾಗ ಅವನನ್ನ ನೋಡಿದಷ್ಟೇ ಸಂತೋಷ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಾನು ಅನ್ನೋ ಪ್ರಜ್ಞೆಯನ್ನ ಇಡೀ ವಿಶ್ವ ಮಟ್ಟಕ್ಕೆ, ಇಡೀ ವಿಶ್ವದೊಂದಿಗೆ, ಎಲ್ಲರೊಂದಿಗೆ ನಾನು ಗುರುತಿಸ್ಕೋಬೇಕು. ಆ ಮಟ್ಟಕ್ಕೆ ನಾನು ಬೆಳಿಬೇಕು. ಈ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತಂದ್ರೆ ಈ ಆಕಾಶ ತತ್ವವನ್ನ, ಈ ಕಾರಣಕ್ಕೆ ನಾವು ಮರಿಬೇಕಾಗತ್ತೆ, ಕೈ ಬಿಡಬೇಕಾಗತ್ತೆ. ನಮ್ಮಲ್ಲಿ ಈ ಆಕಾಶ ತತ್ವವನ್ನ ತೆಗೆದುಹಾಕೋದಾದ್ರೆ ಈ ಒಂದು ಭಾವ ನಮ್ಮಿಂದ ಈಚೆ ಹೋಗುತ್ತೆ. ಆಗ ಎಲ್ಲಾ ಜೀವರಾಶಿಗಳು, ವಸ್ತುಗಳು ನನಗೆ ಜಗತ್ತಿನಲ್ಲಿ ಒಂದೇ ಅನ್ನೋ ಭಾವ ಕಂಡು ಬರುತ್ತೆ. ಈ ಒಂದಾಗಿ ಕಾಣುವ ರೂಪದಲ್ಲಿ ವಿಶ್ವದ ಎಲ್ಲಾ ವಸ್ತುಗಳು ಕೂಡ ಸೇರಿರುತ್ತೆ. ಇದನ್ನೇ ವಿಶ್ವರೂಪ ದರ್ಶನ, ವಿಶ್ವರೂಪ ದರ್ಶನದ ಅನುಭವ ಅಂತ ಹೇಳ್ತಾರೆ. ಹೀಗೆ ಇಡೀ ವಿಶ್ವರೂಪದ ದರ್ಶನ ನಮಗೆ ಆಗ್ಬೇಕಾದ್ರೆ ನಾನು ಇಡೀ ವಿಶ್ವವನ್ನ ಪ್ರೀತಿಸಬೇಕಾಗತ್ತೆ. ನನ್ನನ್ನ ನಾನು ಎಷ್ಟು ಪ್ರೀತಿಸ್ಕೋತೀನಿ, ಎಲ್ಲವನ್ನೂ ಮತ್ತು ಎಲ್ಲರನ್ನೂ ಅಷ್ಟೇ ನಾನು ಪ್ರೀತಿಸುವ ಮಟ್ಟಕ್ಕೆ ಬೆಳಿಬೇಕು. ಇಲ್ಲಿ ಯುಧಿಷ್ಠಿರ ಕೊಡ್ತಾ ಇರೋ ಉತ್ತರ, ಸರ್ವರ ಸುಖವನ್ನು ಬಯಸೋದು ದಯೆ ಅಂತ ಹೇಳ್ತಾ ಇದ್ದಾನೆ. ಸರ್ವರ ಸುಖವನ್ನ ಬಯಸಬೇಕು ಅಂತಂದ್ರೆ ಇಡೀ ವಿಶ್ವದೊಂದಿಗೆ ನನ್ನನ್ನು ನಾನು ಗುರುತಿಸ್ಕೋಬೇಕಾಗತ್ತೆ. ಆಗ ಮಾತ್ರ ವಿಶ್ವರೂಪ ದರ್ಶನ ಆಗತ್ತೆ. ವಿಶ್ವರೂಪ ದರ್ಶನ ಅನ್ನೋ ಹಂತಕ್ಕೆ ನಾನು ಬೆಳಿಬೇಕಾದ್ರೆ ಅದಕ್ಕಾಗಿ ಒಂದು ಯೋಗ್ಯತೆಯನ್ನ ನಾನು ಸಂಪಾದನೆ ಮಾಡ್ಕೋಬೇಕಾಗತ್ತೆ. ಏನದು ಯೋಗ್ಯತೆ ಅಂತಂದ್ರೆ, ಈಶ್ವರಾರ್ಪಣ ಬುದ್ಧಿಯಿಂದ ನಾವು ಕೆಲಸ ಮಾಡಬೇಕು. ನಾನು ಮಾಡ್ತಾ ಇರುವಂತಹ ಈ ಒಂದು ಕೆಲಸ ಇದು ಪರಮಾತ್ಮನ ಸೇವೆ. ಈ ಕೆಲಸದಲ್ಲಿ ನನಗೆ ಯಾವ ಪ್ರತಿಫಲಾಪೇಕ್ಷೆ ಬೇಡ, ಇದನ್ನು ಪರಮಾತ್ಮ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತ ಮಾಡಿದಾಗ ಅದು ಯಾರಿಗೆ ಹೋಗಿ ಸೇರತ್ತೆ, ಅಲ್ಲೂ ಕೂಡ ಪರಮಾತ್ಮನೇ ಇದ್ದಾನೆ. ಆದ್ರಿಂದ ನಾವು ಮಾಡೋ ಕೆಲಸನ್ನ ಈಶ್ವರಾರ್ಪಣ ಬುದ್ಧಿಯಿಂದ, ಈಶ್ವರಾರ್ಪಣ ಭಾವನೆಯಿಂದ ನಾವು ಕೆಲಸ ಮಾಡಬೇಕಾಗತ್ತೆ. ಪರಮಾತ್ಮನ ಸಾಕ್ಷಾತ್ಕಾರ ಅನ್ನುವಂತಹದ್ದು ನನ್ನ ಪರಮ ಧ್ಯೇಯವಾಗಬೇಕು, ಮೂಲ ಗುರಿ ಆಗಬೇಕು. ಪರಮಾತ್ಮನಲ್ಲಿ ಅತ್ಯಂತ ಹೆಚ್ಚು ಭಕ್ತಿ ಇಡಬೇಕು, ಸತ್ಯದಲ್ಲಿರಬೇಕು. ಜೊತೆಗೆ ಯಾರ ಮೇಲೂ ಕೂಡ, ಯಾವುದರ ಮೇಲೂ ಕೂಡ ವೈರಭಾವ ಅನ್ನೋದು ಬೆಳೆಯದೇ ಇರೋ ರೀತಿನಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಈ ರೀತಿನಲ್ಲಿ ಮುಂದುವರೆದಾಗ ಪ್ರಪಂಚದ ಜೀವರಾಶಿಗಳು ಎಲ್ಲವೂ ನಾನೇ ಅನ್ನೋ ಭಾವ ಬಂದಾಗ ನಾನು ಯಾರನ್ನ ತಾನೇ ದ್ವೇಷಿಸಕ್ಕೆ ಸಾಧ್ಯ, ಯಾರನ್ನು ದ್ವೇಷಿಸಕ್ಕೆ ಸಾಧ್ಯ ಇಲ್ಲ. ನಿಜವಾದ ದಯೆ ಅನ್ನುವಂಥದ್ದು ಹುಟ್ಟೋದು ಅಂತಃಕರಣದ ಶುದ್ಧತ್ವದಿಂದ. ಶುದ್ಧವಾದ ಅಂತಃಕರಣದಲ್ಲಿ ಮೂಡಿಬರುವ ಕಾರುಣ್ಯವೇ ದಯೆ. ಅಂತಹ ಒಂದು ಅಂತಃಕರಣ ಶುದ್ಧವಾಗಬೇಕಾದಲ್ಲಿ ನಮ್ಮನ್ನು ನಾವು ಎಲ್ಲರೊಂದಿಗೆ ಗುರುತಿಸಿಕೊಂಡಾಗ ಮಾತ್ರ ಇದು ಸಾಧ್ಯ ಆಗತ್ತೆ. ಎಲ್ಲರೂ ಸುಖವಾಗಿರಬೇಕು ಅನ್ನೋ ಒಂದು ಆಸೆನೆ ನನ್ನ ಸುಖ ಅಂತ ತಿಳ್ಕೊಂಡು ನಾನು ಮಾಡುವಂತಹ ಕೆಲಸವನ್ನ ಪರಮಾತ್ಮನಿಗೆ ಸಮರ್ಪಣಾ ಭಾವದಿಂದ ಮಾಡಬೇಕು. ಆದ್ರಿಂದ ಉತ್ತಮವಾದ ದಯೆ ಅಂತಂದ್ರೆ ಸರ್ವ ಜನರ ಸುಖವನ್ನು ಬಯಸುವಂತಹದ್ದು. ಈ ಕಾರಣದಿಂದ ದಯಾ ಸರ್ವ ಸುಖೈಷಿತ್ವಂ ಅನ್ನೋ ಉತ್ತರವನ್ನ ಯುಧಿಷ್ಠಿರ ಯಕ್ಷನಿಗೆ ಕೊಡ್ತಾನೆ. ಯಕ್ಷನು ಈ ಪ್ರಶ್ನೆಯ ಕೊನೆಯ ಭಾಗದಲ್ಲಿ ಕೇಳ್ತಾನೆ, ಕಿಂಚ ಆರ್ಜವಂ ಉದಾಹೃತಂ. ಆರ್ಜವ ಅಂತಂದ್ರೆ ಏನು, ಅಥವಾ ಯಾವುದನ್ನ ಆರ್ಜವ ಅಂತ ತಿಳ್ಕೋಬೇಕು ಅಂತ ಕೇಳ್ತಾನೆ. ಯುಧಿಷ್ಠಿರ ಹೇಳ್ತಾನೆ, ಆರ್ಜವಂ ಸಮಚಿತ್ತತ, ಸಮತ್ವ ಬುದ್ಧಿಯನ್ನ ಆರ್ಜವ ಅಂತ ಹೇಳ್ತಾರೆ. ಹೊರ ಪ್ರಪಂಚದ ವಿಷಯಗಳನ್ನ ಕೇಳಿದ ನಂತರ ಕೂಡ ಆ ವಸ್ತುಗಳಿಗೆ ಆಕರ್ಷಿತವಾಗದೆ ಒಬ್ಬ ವ್ಯಕ್ತಿಯ ಬುದ್ಧಿಯು ಸ್ಥಿರವಾಗಿದ್ದು ಸಮಚಿತ್ತದಲ್ಲಿದ್ದು ಪಂಚೇಂದ್ರಿಯಗಳ ಮೂಲಕ ಗ್ರಹಿಸುವ ಹೊರ ಪ್ರಪಂಚದ ಅನುಭವಗಳಿಂದ ವಿಚಲಿತನಾಗದೆ ಯಾರು ಇರ್ತಾನೆ ಅಂತಹ ವ್ಯಕ್ತಿಯು ಯೋಗವನ್ನು ಸಾಧಿಸಿದಂತೆ ಅಂತ ಹೇಳ್ತಾರೆ ಜ್ಞಾನಿಗಳು. ಬಾಹ್ಯ ಪ್ರಪಂಚದಿಂದ ಒಂದೇ ಸಮನೆ ಒಳನುಗ್ಗಿ ಪ್ರಚೋದನೆ ಮಾಡುವಂತಹ ಮನಸ್ಸು ಗೊಂದಲಕ್ಕೆ ಒಳಗಾಗತ್ತೆ. ಅಂತಹ ಸಮಯದಲ್ಲಿ ಯಾರು ಬುದ್ಧಿಯ ಮೂಲಕ ಶಾಂತಿ ಮತ್ತು ಸಮತ್ವವನ್ನ ಹೊಂದಿ ಸಮಾಧಾನದಿಂದ ಇರ್ತಾರೋ ಅಂತಹವರನ್ನ ಯೋಗಿ ಅಂತ ಹೇಳ್ತಾರೆ. ಇಂತಹವರ ಬುದ್ಧಿ ಅಲುಗಾಡದೆ
ಆತ್ಮನಲ್ಲಿ ಸ್ಥಿರವಾಗಿ ನಿಂತಿರುತ್ತೆ. ಇಂತಹವರನ್ನ ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ ಅಂತ ಪರಮಾತ್ಮ ಶ್ರೀಕೃಷ್ಣ ಗೀತೆನಲ್ಲಿ ಹೇಳ್ತಾನೆ. ಸದಾಕಾಲ ಅಲ್ದಾಡ್ತಾ ಇರುವಂತಹ ಮನಸ್ಸು ಜಗತ್ತಿನಲ್ಲಿ ವಿರೋಧಾಭಾಸಗಳ ಸನ್ನಿವೇಶದ ಮಧ್ಯದಲ್ಲಿ ಉಯ್ಯಾಲೆ ಅಂತ ತೂಗಾಡ್ತಾ ಇರುತ್ತೆ. ಮನಸ್ಸು ಚಂಚಲ, ಒಂದು ಕಡೆ ಅದು ನಿಲ್ಲೋದಿಲ್ಲ. ಅದು ಉಯ್ಯಾಲೆ ತರ ತೂಗುಯ್ಯಾಲೆ ಅಂತ ಹೇಳ್ತಾರೆ. ಸದಾಕಾಲ ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ಎಲ್ಲೆಲ್ಲಿಗೆ ಓಡ್ತಾ ಇರುತ್ತೆ ಮನಸ್ಸು. ಯಾವ ಒಂದು ನಿರ್ಧಾರವನ್ನು ಕೂಡ ಅಂತಹ ಸಮಯದಲ್ಲಿ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅಲೆಗಳ ಹೊಡೆತಕ್ಕೆ ಸಿಕ್ಕಂತೆ ಇರುತ್ತೆ ಅದು. ಎಷ್ಟೋ ಸಮಯದ ನಂತರ ಪರಿಸ್ಥಿತಿ ಬದಲಾದಾಗ, ಮನಸ್ಸು ನಿಶ್ಚಲವಾದಾಗ ನಿಧಾನವಾಗಿ ಮನಸ್ಸು ಸ್ಥಿರತೆಯತ್ತ ಬರುತ್ತೆ. ಸ್ಥಿರವಾದ ಮನಸ್ಸು ಸ್ವಲ್ಪ ಸ್ವಲ್ಪವೇ ಸಮಾಧಾನಗೊಳ್ತಾ ನಿಧಾನವಾಗಿ ಅದು ಒಂದು ಸಮಚಿತ್ತತೆಯನ್ನ ಕಾಪಾಡಿಕೊಳ್ಳೋ ಒಂದು ಪ್ರಯತ್ನ ಪಡುತ್ತೆ. ಸಮಾಧಾನ ಅಂತಂದ್ರೆ ಅದನ್ನ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಸಮಾಧಿ ಅಂತಂದ್ರೆ ಏನು ಅಂತಂದ್ರೆ ಭಗವಾನ್ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ಅಸ್ಮಿನ್ ಸಮಾಧೀಯತೆ ಇತಿ ಸಮಾಧಿ ಅಂತ ಹೇಳ್ತಾರೆ. ಯಾವುದರಲ್ಲಿ ನೀನು ಸ್ಥಿರವಾಗಿ ಸ್ಥಾಪಿತನಾಗ್ತೀಯೋ ಅದನ್ನ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಅದೇ ಆತ್ಮಸ್ಥಿತಿ. ನಿನ್ನದೇ ಅನಂತ ಆತ್ಮ. ಇದು ಇವುಗಳ ಅನುಭವ ಜೊತೆನಲ್ಲಿಯೇ ಬುದ್ಧಿ ಕೂಡ ಅಚಲವಾಗ್ತಾ ಬರುತ್ತೆ, ಸ್ಥಿರವಾಗುತ್ತೆ. ಆಧ್ಯಾತ್ಮಿಕವಾಗಿ ಮುಂದುವರೆದಾಗ ಇಂತಹ ಸ್ಥಿತಿ, ಇಂತಹ ಒಂದು ಸಮಚಿತ್ತತೆ ಅನ್ನೋದು ಸಿಗತ್ತೆ ಅಂತ ಹೇಳ್ತಾರೆ. ಸ್ಥಿತಪ್ರಜ್ಞೆ ಅಥವಾ ಸಮಚಿತ್ತತೆ ಹೊಂದಿರುವಂತಹ ವ್ಯಕ್ತಿಗೆ ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮಾನುಭವ ಇವುಗಳ ಪರಿಚಯ ತುಂಬಾ ಚೆನ್ನಾಗಿ ಆಗತ್ತೆ. ಅಂತಹವನು ಹೊರಪ್ರಪಂಚದಲ್ಲಿ ವ್ಯವಹರಿಸುವಾಗ ಕೂಡ ಅವನ ಪ್ರಭಾವ ಜಗತ್ತಿನ ಕೆಲಸಗಳ ಮೇಲೆ ಹೇಗೆ ಕಂಡು ಬರುತ್ತೆ ಅಂತಂದ್ರೆ, ಬಾಹ್ಯ ಪ್ರಪಂಚದ ಯಾವ ಆಗುಹೋಗುಗಳ ಬಗ್ಗೆ ಕೂಡ ಅವನು ಚಿಂತಿಸುವುದಿಲ್ಲ. ಕೇವಲ ಕಲ್ಯಾಣಕರ ಅಥವಾ ಮಂಗಳಕರ ಕೆಲಸಗಳು ತನ್ನಂತಾನೇ ನಡೆಯುವಂತಾಗತ್ತೆ ಅನ್ನೋದನ್ನ ಅವನು ತಿಳ್ಕೊಂಡಿರ್ತಾನೆ. ಇದಕ್ಕೆಲ್ಲ ಕಾರಣ ಅವನಿಗೆ ಬಾಹ್ಯ ವಿಷಯಗಳಲ್ಲಿ ಆಸಕ್ತಿ ಇರೋದಿಲ್ಲ ಮತ್ತು ಅವನಿಗೆ ಗೊತ್ತಿರುತ್ತೆ ಹೊರ ಪ್ರಪಂಚದ ವಸ್ತು ವಿಷಯಗಳು ಶಾಶ್ವತ ಅಲ್ಲ ಮತ್ತು ಅವುಗಳಿಂದ ಒಂದು ನೆಮ್ಮದಿ ಅನ್ನುವಂಥದ್ದಾಗ್ಲಿ ಶಾಂತಿ ಅನ್ನುವಂಥದ್ದಾಗ್ಲಿ ಸಿಗೋದಿಲ್ಲ. ಈ ವಿಷಯವಾಗಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೊರಗಡೆ ನೋಡೋದಕ್ಕೆ ಸಮಚಿತ್ತತೆ ಕಂಡಿರೋವನು ನೋಡೋದಕ್ಕೆ ನಿಮ್ಮಂತನೇ ಇರ್ತಾನೆ. ಅವನಲ್ಲಿ ಯಾವ ಬದಲಾವಣೆ ಕೂಡ ಕಂಡು ಬರೋದಿಲ್ಲ. ಆದರೆ ಅವನ ಒಳಗೆ ಆ ಸ್ಥಿತಪ್ರಜ್ಞತೆ, ಆ ಸಮಚಿತ್ತತೆ ಅನ್ನೋದನ್ನ ಅವನು ಕಂಡುಕೊಂಡಿರ್ತಾನೆ. ಅದು ಹೊರಗಡೆ ಕಾಣುವಂತಹದ್ದಲ್ಲ. ಅದು ಅವನ ಅನುಭವಕ್ಕೆ ಬಂದು ಅದು ಅವನು ಅನುಭವಿಸ್ತಾ ಇರ್ತಾನೆ. ಅಂತಹ ಸ್ಥಿತಿಲಿ ಅವನಿರ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಯಕ್ಷನ ಪ್ರಶ್ನೆ, ಆರ್ಜವ ಅಂತಂದ್ರೆ ಏನು ಅಥವಾ ಯಾವುದನ್ನ ಆರ್ಜವ ಅಂತ ಹೇಳ್ಬೋದು ಅನ್ನೋ ಪ್ರಶ್ನೆಗೆ ಯುಧಿಷ್ಠಿರ ಕೊಟ್ಟ ಉತ್ತರ, ಆರ್ಜವಂ ಸಮಚಿತ್ತತ. ಸಮತ್ವ ಬುದ್ಧಿಯನ್ನ ಆರ್ಜವ ಅಂತ ಕರೆಯಬಹುದು ಅಂತ ಹೇಳ್ತಾನೆ. ಆರ್ಜವ ಅಂತಂದ್ರೆ ನೇರ ನಡೆ, ನೇರ ನುಡಿ. ಇಂತಹ ಬುದ್ಧಿ ಇರೋದ್ರಿಂದ ಅರ್ಜುನ ಅಂತ ಅವನಿಗೆ ಹೆಸರು ಬಂದಿರೋದು. ಮಧ್ಯಮ ಪಾಂಡವನಿಗೆ ಅರ್ಜುನ ಅಂತ ಯಾಕೆ ಬಂದಿದೆ ಅಂತಂದ್ರೆ ಅವನಲ್ಲಿ ಈ ಸಮಚಿತ್ತತೆ ಇರುತ್ತೆ. ಆರ್ಜವ ಅಂತಂದ್ರೆ ನೇರ ನಡೆ, ನೇರ ನುಡಿ ಅವನಲ್ಲಿರುತ್ತೆ. ನಡೆ ಮತ್ತು ನುಡಿಯಲ್ಲಿ ಮೋಸ ಇಲ್ಲದೆ ಇರುವಂತಹದ್ದು, ಕಪಟ ಇಲ್ಲದೆ ಇರುವಂತಹದ್ದು, ಇದ್ದದ್ದು ಇದ್ದಂತೆಯೇ ಮತ್ತು ಕಂಡಿದ್ದು ಕಂಡಂತೆಯೇ ಎಲ್ಲೂ ಅಂಕು ಡೊಂಕುಗಳು ಇಲ್ಲದೆ ಇರುವಂತಹ ಸ್ವಭಾವವನ್ನ ಆರ್ಜವ ಅಂತ ಹೇಳ್ತೇವೆ. ಇಂತಹ ಒಂದು ಒಳ್ಳೆಯ ನಡವಳಿಕೆ, ಸಮಾಧಾನಕರ ಮನಸ್ಸು, ಇದಕ್ಕೆಲ್ಲ ಕಾರಣ ಸ್ಥಿತಪ್ರಜ್ಞೆ ಅಥವಾ ಸಮವಾದ ಚಿತ್ತ ಮತ್ತು ಬುದ್ಧಿಯ ಅವಶ್ಯಕತೆ ಬೇಕಾಗತ್ತೆ. ಸಮಚಿತ್ತತ್ವವನ್ನ ಗಳಿಸ್ಕೋಬೇಕಾದ್ರೆ ನಮ್ಮೊಳಗೆ ನಾವು ಅಂತರ್ಮುಖಿ ಆಗಬೇಕು. ಅಂತಹ ಸಾಹಸನ ನಾವು ಮಾಡಬೇಕು. ನಮ್ಮೊಳಗೆ ನಾವು ಹೋಗ್ಬೇಕು. ನಮ್ಮೊಳಗೆ ನಾವು ಯಾವಾಗ ಹೋಗೋಕೆ ಸಾಧ್ಯ ಅಂತಂದ್ರೆ ಹೊರಪ್ರಪಂಚದ ವಸ್ತುಗಳನ್ನ ನಾವು ತಿರಸ್ಕರಿಸಿದಾಗ ಮಾತ್ರ,
ಅಲ್ಲಿ ಸುಖ ಇಲ್ಲ ಅನ್ನೋದು ನಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ನಾವು ಹೊರಗಡೆ ಹೋಗೋದಿಲ್ಲ, ನಮ್ಮ ಒಳಗೆ ನಾವು ಬರೋ ಪ್ರಯತ್ನನ ನಾವು ಮಾಡ್ತೀವಿ. ಇದನ್ನ ಅಂತರ್ಮುಖಿ ಅಂತ ಕೂಡ ಹೇಳ್ತಾರೆ. ದೀರ್ಘ ಹೋರಾಟದ ನಂತರ ಈ ಅರಿವು ಮೂಡಿ ಬರೋದಕ್ಕೆ ಸಾಧ್ಯ ಆಗತ್ತೆ. ನಾವು ಅಂತರ್ಮುಖಿ ಆಗಬೇಕಾದ್ರೆ ನಮಗೆ ಪಕ್ವವಾದ ಒಂದು ತಿಳುವಳಿಕೆ, ಅಂದರೆ ಹೊರ ಜಗತ್ತಿನ ವಿಷಯಗಳಲ್ಲಿ, ಬಯಕೆಗಳಲ್ಲಿ ಸುಖ ಆಗಲಿ, ಶಾಂತಿ ಆಗಲಿ, ನೆಮ್ಮದಿ ಆಗಲಿ ಇಲ್ಲ. ಅವು ಕ್ಷಣಿಕ ಮಾತ್ರ. ನಾವು ಪಡೆದ ವಸ್ತುವನ್ನ ಅನುಭವಿಸುವ ಮುಂಚೆನೆ ನಮಗೆ ಮತ್ತೊಂದು ವಸ್ತುವಿನ ಆಕರ್ಷಣೆ ನಮ್ಮನ್ನ ಕೈಬೀಸಿ ಕರೆಯುತ್ತೆ. ಹೊರ ಪ್ರಪಂಚ ನಿರಂತರವಾಗಿ ನಮ್ಮನ್ನ ಹೊರಗೆ ನೋಡುವಂತೆ ಮಾಡುತ್ತೆ. ಅಲ್ಲಿ ನಮಗೆ ಶಾಶ್ವತವಾದ ಸುಖ, ನೆಮ್ಮದಿ, ಶಾಂತಿ ಅನ್ನೋದು ಇಲ್ಲ ಅನ್ನೋ ಜ್ಞಾನ ಬಂದ ನಂತರ ನಾವು ಮತ್ತೆ ಹೊರಗಡೆ ಇಣುಕೋ ಒಂದು ಅವಶ್ಯಕತೆ ಇರೋದಿಲ್ಲ. ಆ ನಂತರ ನಾವು ನಮ್ಮೊಳಗೆ ಅಂತರ್ಮುಖಿಯಾಗಲು ಪ್ರಯತ್ನ ಪಡ್ತೀವಿ. ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಆಸೆಗಳನ್ನ ಕಿತ್ತೊಗೆದಾಗ ಮಾತ್ರ, ನಾವು ಆತ್ಮನಲ್ಲಿ ನೆಲೆ ನಿಂತಾಗ ಮಾತ್ರ ಇದರ ಸ್ಪಷ್ಟತೆ ಅರಿವಿಗೆ ಬರುತ್ತೆ. ಇಂತಹ ತಿಳುವಳಿಕೆ ನಮಗೆ ಗೊತ್ತಾಗತ್ತೆ. ಯಾವ ವ್ಯಕ್ತಿಯು ತನ್ನ ಎಲ್ಲ ಬಯಕೆಗಳನ್ನ ತ್ಯಾಗ ಮಾಡಿ ಆತ್ಮನಲ್ಲಿ ತೃಪ್ತಿಯನ್ನು ಕಂಡುಕೊಳ್ತಾನೆ, ಅಂತಹವನು ನೋವಿನಲ್ಲೂ ಮತ್ತು ನಲಿವಿನಲ್ಲೂ ಸಮಚಿತ್ತತೆಯನ್ನ ಕಂಡುಕೊಂಡಿರ್ತಾನೆ. ಹಾಗೂ ಅವನ ನಡೆನುಡಿಗಳು ಕೂಡ ನೇರವಾಗಿದ್ದು ಅದು ಅವನ ಆಚರಣೆಯಲ್ಲಿ ಕೂಡ ಕಂಡುಬರುತ್ತೆ. ಅಂತಹ ವ್ಯಕ್ತಿಯ ಮನಸ್ಥಿತಿಯನ್ನ ಆರ್ಜವ ಅಂತ ಹೇಳ್ಬೋದು ಅಂತ ಯುಧಿಷ್ಠಿರ ಹೇಳ್ತಾನೆ. ಮುಂದೆ ಯಕ್ಷ ಒಬ್ಬ ವ್ಯಕ್ತಿಯ ಒಳ್ಳೆಯ ನಡತೆ ಅಂತಹ ಗುಣ, ಅದೇ ತರ ಕೆಟ್ಟ ನಡತೆ ಮತ್ತು ಕೆಟ್ಟ ಗುಣ ಯಾವುದು, ಅದು ಹೇಗಿರುತ್ತೆ, ಈ ಗುಣ ಮತ್ತು ನಡತೆಗಳನ್ನ ಮನುಷ್ಯನೇ ಸಂಪಾದನೆ ಮಾಡಿಕೊಳ್ಳುವಂತಹದ್ದು. ತಾನೇ ಮಾಡುವಂತಹ ಕರ್ಮಗಳ ಮುಖಾಂತರ ತನ್ನ ವ್ಯಕ್ತಿತ್ವವನ್ನ ಅವನು ಬೆಳೆಸ್ಕೋತಾನೆ. ಸಮಾಜದಲ್ಲಿ ತನ್ನ ಬೆಳವಣಿಗೆಗಾಗಿ ತಾನು ಮಾಡುವಂತಹ ಕರ್ಮಗಳೇ, ಅಂದರೆ ಕರ್ಮದ ಫಲಗಳೇ ಮರಳಿ ಅವನಿಗೆ ಬರುತ್ತೆ. ತಾನು ಆರಿಸಿಕೊಳ್ಳುವ ಕರ್ಮಗಳಿಗೆ ತಾನೇ ಹೊಣೆಗಾರಿಕೆಯನ್ನು ಕೂಡ ಅವನು ಹೊರಬೇಕಾಗತ್ತೆ. ಇದು ಹಣೆ ಬರಹ, ವಿಧಿಲಿಖಿತ, ಪರಮಾತ್ಮನ ಸಂಕಲ್ಪ ಅಂತ ಜಾರಿಕೊಳ್ಳುವ ಒಂದು ಪ್ರಯತ್ನನ ನಾವು ಮಾಡಬಾರದು. ಯಾಕೆಂತಂದ್ರೆ ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಕಾರಣ ಈ ಹಿಂದೆ ನಾವು ಮಾಡಿರುವಂತಹ ಕರ್ಮಗಳು. ಹಾಗಾಗಿ ಏನೋ ಒಂದು ದುಃಖ ಬಂದಾಗ ಇದು ನನ್ನ ಹಣೆ ಬರಹ ಆಗಿದ್ದಾಗೋಗ್ಲಿ ಅಂತ ಒಂದು ಕಡೆ ಕೂತ್ಕೊಳ್ಳೋದ್ರ ಬದಲು, ಒಂದು ಕಷ್ಟ ಬಂದಿದೆ, ಒಂದು ನೋವು ಬಂದಿದೆ, ಒಂದು ದುಃಖ ಬಂದಿದೆ, ಇರ್ಲಿ, ಹಿಂದೆ ಏನೋ ಒಂದು ಸರಿಯಾದ ಕೆಲಸ ನಾನು ಮಾಡಿಲ್ಲದೆ ಇರೋದ್ರಿಂದ ಇವತ್ತಿಂತಹ ನೋವು ಬಂದಿದೆ, ಈಗ ಇದನ್ನು ಎದುರಿಸೋಣ, ಪರಮಾತ್ಮ ನನ್ನ ಜೊತೆನಲ್ಲಿದ್ದಾನೆ ಅನ್ನೋ ನಂಬಿಕೆ, ಒಂದು ಶ್ರದ್ಧೆಯಿಂದ ಆ ಕ್ಷಣದಲ್ಲಿ ನಾವು ಮಾಡುವ ಒಂದು ಒಳ್ಳೆ ಕೆಲಸ ನಮಗೊಂದು ಧೈರ್ಯ ಕೊಡುತ್ತೆ, ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡುತ್ತೆ, ಮತ್ತು ಮುಂದೆ ಅದು ನಮ್ಮ ವಿಕಾಸಕ್ಕೆ ಅನುಕೂಲ ಆಗತ್ತೆ. ಆದ್ರಿಂದ ಏನೋ ಒಂದು ದುಃಖ ಬಂದಾಗ, ಒಂದು ಸಂಕಟ ಬಂದಾಗ, ಇದು ಪರಮಾತ್ಮನ ಸಂಕಲ್ಪ, ಇದು ಅವನ ಲೀಲೆ, ಇದು ಕರ್ಮ, ಇದು ಹಣೆ ಬರಹ, ಇದು ವಿಧಿ ಲಿಖಿತ ಅಂತ ನಾವು ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ನಮ್ಮ ಪರಿಸ್ಥಿತಿ ಹಾಗೇ ಇರುತ್ತೆ, ಅದು ಬದಲಾಗದೇ ಇಲ್ಲ. ಅದನ್ನ ಬದಲಾಗೋ ಹಾಗೆ ನಾವೇ ಮಾಡಬೇಕು. ಯಾಕೆಂತಂದ್ರೆ ನಾವೇ ಮಾಡಿರುವಂತಹ ಕರ್ಮಗಳಿಂದ ಇವತ್ತು ಈ ಒಂದು ಫಲ ನಮಗೆ ಸಿಕ್ಕಿದೆ. ಅದು ಸುಖ ಇರ್ಬೋದು, ಸಂತೋಷ ಇರ್ಬೋದು. ನಾವು ಮಾಡಿರುವಂತಹ ಪಾಪ ಕರ್ಮಗಳಿಗೆ ಪಾಪ ಫಲಗಳು ಬರುತ್ತೆ, ಪುಣ್ಯ ಕರ್ಮಗಳಿಂದ ಪುಣ್ಯ ಫಲಗಳು ಬರುತ್ತೆ. ಅವೆರಡನ್ನು ನಾವು ಸ್ವೀಕರಿಸಬೇಕು. ಯಾಕದನ್ನು ಸ್ವೀಕರಿಸಬೇಕು ಅಂತಂದ್ರೆ, ಅದು ಏನ್ ನಮ್ಮ ಹತ್ರ ಬಂದಿದೆ ಅದು ಪರಮಾತ್ಮ ಕೊಟ್ಟಿರೋದಿಲ್ಲ, ನಾವೇ ಸಂಪಾದನೆ ಮಾಡ್ಕೊಂಡಿರೋದು. ಹೇಗೆ ಸಂಪಾದನೆ ಮಾಡ್ಕೊಂಡಿದೀವಿ? ಈ ಹಿಂದೆ ನಾವು ಅಂತಹ ಕರ್ಮಗಳನ್ನ ಮಾಡಿದೀವಿ, ಆದ್ರಿಂದ ಇವತ್ತು ಅಂತಹ ಫಲ ಬಂದಿದೆ. ಬಂದಿದ್ದು ಬರಲಿ, ಅದಕ್ಕೆ ಹೇಳ್ತಾರೆ ದಾಸರು, ಬಂದಿದ್ದು ಬರಲಿ ಗೋವಿಂದನ ದಯೆ ಇರಲಿ ಅಂತ ಹೇಳ್ತಾರೆ. ಅದೇನ್ ಬರುತ್ತೆ ಬರಲಿ. ಯಾಕೆಂತಂದ್ರೆ ಈಗ ಬೇಡ ಅನ್ನೋ ಯಾವ ಅಧಿಕಾರ ಆಗಲಿ, ಧೈರ್ಯ ಆಗಲಿ, ಬರಬೇಡ ಅಂತ ಅದನ್ನು ವಾಪಸ್ ಕಳಿಸೋ ಆಗಲಿ ಶಕ್ತಿ ನನಗಿಲ್ಲ. ಅದು ಬಂದಿದೆ, ಅದು ಸ್ವೀಕರಿಸಲೇಬೇಕು, ಬೇರೆ ದಾರಿನೇ ಇಲ್ಲ. ಬಂದಿದ್ದು ಬಂದಿದೆ, ಬಂದಿರೋದಕ್ಕೆ ಕಾರಣ ಕೂಡ ನಾನೇ.
ಇವತ್ತು ನಾನು ಮೃಷ್ಟಾನ್ನ ತಿಂತಾ ಇದ್ದೀನಿ, ತುಪ್ಪಾನ್ನ ತಿಂತಾ ಇದ್ದೀನಿ ಅಂತಂದ್ರೆ ಈ ಹಿಂದೆ ನಾನು ಅದನ್ನು ಈ ತುಪ್ಪಾನ್ನ ತಿನ್ನುವಂತಹ ಒಂದು ಕರ್ಮನ ನಾನು ಮಾಡಿದ್ದೀನಿ. ಅದೇ ತರ ಇವತ್ತು ಹಸುವಿನ ಒಂದು ನೋವು, ಒಂದು ಸಂಕಟ ನನ್ನ ಪಾಲಿಗೆ ಬಂದಿದೆ ಅಂತಂದ್ರೆ ಇದನ್ನ ಬರಮಾಡಿಕೊಂಡಿರೋದು ಬೇರೆ ಯಾರೂ ಅಲ್ಲ, ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ. ನಾವೇ ಕಾರಣ ಆಗಿದ್ದಾಗ ಒಂದು ಸಮಾಧಾನ ಚಿತ್ತದಿಂದ, ಸಮಾಧಾನಕರ ಮನಸ್ಸಿನಿಂದ ಇದು ಬಂದಿದೆ, ಬಂದಿದ್ದು ಬರಲಿ, ಪರಮಾತ್ಮ ನಿನ್ನ ದಯೆ ಇರಲಿ, ಬಂದಿದ್ದನ್ನ ಅನುಭವಿಸ್ತೀನಿ, ಬೇಡ ಅಂತ ಹೇಳೋದಿಲ್ಲ. ಈಗೇನು ಬಂದಿದೆ ಇದಕ್ಕೆ ಯಾರನ್ನು ನಾನು ದೂಷಣೆ ಮಾಡೋದಿಲ್ಲ. ಇದು ಬೇರೆ ಯಾರೋ ಕೊಟ್ಟಿರೋದಲ್ಲ, ಇದನ್ನ ನಾನೇ ಸಂಪಾದನೆ ಮಾಡ್ಕೊಂಡಿದ್ದೀನಿ. ಆದ್ರೆ ಇದು ಹೋಗ್ಬೇಕು, ಇದು ಹೀಗೆ ಇರಬಾರ್ದು, ಇದು ಹೋಗೋವಂಥ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೆ ನಿನ್ನ ಸಹಕಾರ ಇರಲಿ, ನಿನ್ನ ಅನುಗ್ರಹ ಇರಲಿ, ನಿನ್ನ ಆಶೀರ್ವಾದ ಇರಲಿ ಅಂತ ಹೇಳಿ ನಾವು ಪರಮಾತ್ಮನ್ನ ನಂಬಬೇಕು, ಪರಮಾತ್ಮನಲ್ಲಿ ಭಕ್ತಿ ಇಡಬೇಕು, ಪರಮಾತ್ಮನಲ್ಲಿ ಶ್ರದ್ಧೆ ಇಡಬೇಕು. ಆ ಶ್ರದ್ಧೆ, ನಂಬಿಕೆ ನಮ್ಮ ಮುಂದಿನ ಕರ್ಮ ಚೆನ್ನಾಗಿ ಆಗೋ ಹಾಗೆ ಮಾಡುತ್ತೆ. ಆದ್ರಿಂದ ಇದು ಪರಮಾತ್ಮನ ಸಂಕಲ್ಪ ಅಂತ ಹೇಳಿ ಜಾರ್ಕೊಳ್ಳೋ ಪ್ರಯತ್ನ ನಾವು ಮಾಡಬಾರ್ದು. ತನ್ನ ಮನಸ್ಸಿನಿಂದ ಹೊರಬರುವ ಒಂದು ಯಾವುದೇ ಒಂದು ಆತಂಕದ ಮತ್ತೊಂದು ರೂಪನೇ ಕೋಪ ಅಂತ ಹೇಳ್ತಾರೆ. ತಾನೇ ಬೆಳೆಸಿಕೊಂಡು ಸಲುಹಿದ ಈ ಗುಣ ಅಥವಾ ಸ್ವಭಾವವನ್ನ ಅವನಿಂದನೇ ಕೂಡ ಗೆಲ್ಲಕ್ಕಾಗೋದಿಲ್ಲ. ಆ ಕೋಪ ಅನ್ನುವಂತಹದ್ದು ಬಂದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ಅವನಿಗೆ ಇರೋದಿಲ್ಲ. ಇವತ್ತಿನ ದಿವಸ ಇದು ದೊಡ್ಡ ಕಾಯಿಲೆ ಕೂಡ ಆಗಿದೆ ಕೋಪ ಅನ್ನೋದು. ಈ ಕೋಪ ಅನ್ನೋದು ತಡ್ಕೊಳ್ಳೋಕ್ಕಾಗದೆ ಇವತ್ತು ಅನೇಕ ಜನ ಈ ಡಾಕ್ಟರ್ ಸೈಕ್ರಾಟಿಸ್ಟ್ ಹತ್ರ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಡಾಕ್ಟರ್ ಹತ್ರ ಅವ್ರು ಹೇಳ್ತಾರೆ, ನನಗೆ ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ಪೇಪರ್ ಓದ್ತಾ ಕೂತಿದ್ದೆ, ನೋಡಿ ಎದುರುಗಡೆ ಅವನು ಬಂದ, ನನ್ನ ಪಿತ್ತ ನೆತ್ತಿಗೇರ್ತು ಅಂತ ಹೇಳ್ತಾರೆ. ಅಂತಂದ್ರೆ ಶಾಂತವಾಗಿದ್ದ ಅವನಲ್ಲಿ ಆ ಕೋಪ ಅನ್ನೋದು ಹಾಗಾದ್ರೆ ಎಲ್ಲಿಂದ ಬಂತು, ಯಾಕೆ ಬಂತು, ಅದು ಬರೋದಕ್ಕೆ ಕಾರಣ ಏನು, ಅದು ಬಂದಾಗ ಅದಕ್ಕೆ ಜಾಗ ಮಾಡಿಕೊಟ್ಟಿದ್ಯಾರು, ಅದೆಲ್ಲದಕ್ಕೂ ನಾವೇ ಕಾರಣ ಆಗಿರ್ತೀವಿ. ಅದು ಹೇಗೆ ಬಂತು ಗೊತ್ತಿಲ್ಲ ಅಂತ ಹೇಳ್ತೀವಿ. ಆದರೆ ಈ ಕೋಪ ಅನ್ನೋದು ಬಂದಾಗ ಅದನ್ನ ಗೆಲ್ಲಕ್ ಆಗೋದಿಲ್ಲ. ಯಾತಕ್ಕೆ ಗೆಲ್ಲಕ್ ಆಗೋದಿಲ್ಲ ಅಂತಂದ್ರೆ ಆ ಸಮಯದಲ್ಲಿ ನಮ್ಮ ಸಹನೆ ಅನ್ನೋದು ನಮಗೆ ಜ್ಞಾಪಕಕ್ಕೆ ಬರೋದಿಲ್ಲ. ಈ ಕ್ರೋಧ ಅನ್ನೋದು ಒಬ್ಬ ಶತ್ರು. ಇಂತಹ ಶತ್ರುವನ್ನ ನಾವು ಗೆಲ್ಲಬೇಕು, ಆದರೆ ಗೆಲ್ಲೋದು ತುಂಬಾ ಕಷ್ಟ. ಇಂತಹ ಗೆಲ್ಲಲು ಸಾಧ್ಯವಿಲ್ಲದ ಒಂದು ಗುಣದ ಬಗ್ಗೆ ಮತ್ತು ತನಗೆ ಎಲ್ಲ ಬೇಕು, ಇನ್ನೂ ಬೇಕು ಅನ್ನೋ ಒಂದು ಆಸೆ, ಇಂತಹ ಒಂದು ಬಯಕೆಗಳ ಬಗ್ಗೆ ಯಾವ ಒಂದು ಲಕ್ಷಣ ಇರುತ್ತೆ, ಆ ಲಕ್ಷಣದ ಬಗ್ಗೆ, ಇಂತಹ ಪ್ರಶ್ನೆಗಳ ಬಗ್ಗೆ ಮುಂದೆ ಯಕ್ಷ ಪ್ರಶ್ನೆ ಮಾಡ್ತಾನೆ. ಇಂತಹದನ್ನ ಒಮ್ಮೆ ನಾವು ಬೆಳೆಸ್ಕೊಂಡ್ರೆ, ಒಮ್ಮೆ ನಾವು ಮೈಗೂಡಿಸಿಕೊಂಡ್ರೆ ಅದಕ್ಕೆ ಪರಿಹಾರ ಅನ್ನುವಂತಹದ್ದಾಗ್ಲಿ, ಔಷಧ ಅನ್ನುವಂತಹದ್ದಾಗ್ಲಿ ಇಲ್ಲ. ದುರಾಸೆ ಅಥವಾ ಕೆಟ್ಟ ಬಯಕೆ ಅನ್ನೋದು ಎಲ್ಲ ರೋಗಗಳಿಗಿಂತಲೂ ಅತಿ ಭಯಂಕರವಾದ ರೋಗ. ಅದು ವಾಸಿಯಾಗದ ರೋಗ ಅಂತ ಹೇಳ್ತಾರೆ. ಇದು ಎಂದೂ ಮುಗಿದೇ ಇರುವಂತಹ ಒಂದು ಅನಾರೋಗ್ಯದ ಬೆಳವಣಿಗೆ. ಇಂತಹ ವಿಷಯಗಳ ಬಗ್ಗೆ, ಇಂತಹ ವಿಷಯದ ಸುತ್ತ ಯಕ್ಷ ಧರ್ಮರಾಜನನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ಇದು ಯಕ್ಷನ 24ನೇ ಪ್ರಶ್ನೆ ಆಗಿದೆ. ಪ್ರಶ್ನೆಯನ್ನ ಇವತ್ತು ಓದಿ ಅದರ ಉತ್ತರನ್ನ ಸೋಮವಾರ ತಿಳ್ಕೊಳ್ಳೋಣ. ಈ ಯಕ್ಷನ ಈ 24ನೇ ಪ್ರಶ್ನೆಯಲ್ಲಿ ಅವನು ಯುಧಿಷ್ಠಿರನನ್ನ ಕೇಳ್ತಾನೆ. ಯಕ್ಷ ಉವಾಚ ಕಹ ಶತ್ರು ದುರ್ಜಯ ಪುಂಸಾಂ ಕಶ್ಚ ವ್ಯಾಧಿರನಂತಕಃ ಕೀದೃಶಶ್ಚ ಸ್ಮೃತಃ ಸಾಧುಃ ಅಸಾಧುಃ ಕೀದೃಶಃ ಸ್ಮೃತಃ. ಯಾವ ಒಬ್ಬ ಶತ್ರುವನ್ನ ಮನುಷ್ಯ ಗೆಲ್ಲಲು ಸಾಧ್ಯವೇ ಇಲ್ಲ, ಅಂತಹ ಶತ್ರುವನ್ನ ಗೆಲ್ಲಬೇಕು ಅಂತಂದ್ರೆ ಬಹಳ ಕಷ್ಟ ಪಡಬೇಕಾಗತ್ತೆ. ಅಂತಹ ಒಬ್ಬ ಶತ್ರುವನ್ನ ಜಯಿಸುವಂತಹದ್ದು ಸುಲಭ ಸಾಧ್ಯ ಅಲ್ಲ. ವಿಪರೀತ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಗೆಲ್ಲಬೇಕಾಗತ್ತೆ. ಅಕಸ್ಮಾತ್ ಏನಾದ್ರೂ ಒಂದು ವೇಳೆ ನಾವು ಗೆದ್ದದ್ದೇ ಆದರೆ ಅದನ್ನ ಇಡೀ ಜೀವಮಾನದ ಸಾಧನೆ ಅಂತ ಹೇಳಬಹುದು.
ಮನುಷ್ಯನಿಗೆ ಇದನ್ನ ಗೆಲ್ಲೋದಿಕ್ ಸಾಧ್ಯ, ಅಸಾಧ್ಯ ಅನ್ನುವಂತಹದ್ದು ಯಾವುದೂ ಇಲ್ಲ, ಆದರೆ ತುಂಬಾ ಸಾಧನೆ ಮಾಡಬೇಕಾಗತ್ತೆ. ಈ ಅರ್ಥದಲ್ಲಿ ಯಕ್ಷ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದೇ ರೀತಿ ಒಬ್ಬ ವ್ಯಕ್ತಿಯ ಕೊನೆ ಇಲ್ಲದೆ ಇರುವಂತಹದ್ದು, ಎಂದಿಗೂ ವಾಸಿ ಆಗದೆ ಇರುವಂತಹ ರೋಗ ಯಾವುದು? ಈ ಪ್ರಶ್ನೆಯಲ್ಲಿ ಯಕ್ಷ ಅನಂತಕಃ ಅನ್ನೋ ಪದನ ಉಪಯೋಗಿಸಿದಾನೆ. ಅನಂತ ಅನ್ನೋ ಪದಕ್ಕೆ ಅಂತ್ಯವಿಲ್ಲದ್ದು ಅಂತ ಹೇಳ್ತಾರೆ. ಅಂತ್ಯವಿಲ್ಲದ ವ್ಯಕ್ತಿಯ ವ್ಯಾಧಿ ಯಾವುದು? ಮನುಷ್ಯನ ಒಳ್ಳೆತನ ಯಾವುದು? ಯಾವ ಲಕ್ಷಣಗಳು ಕಂಡು ಬಂದರೆ ಅವನನ್ನ ಒಳ್ಳೆಯವನು ಅಂತ ಹೇಳಬಹುದು. ಕೊನೆಯದಾಗಿ ಯಕ್ಷ ಪ್ರಶ್ನೆ ಕೇಳ್ತಾನೆ, ವೇದಾಂತದಲ್ಲಿ ಮತ್ತೊಬ್ಬರನ್ನ ದೂಷಿಸುವ ಯಾವ ಪ್ರಶ್ನೆ ಕೂಡ ಇಲ್ಲ. ಈ ಪ್ರಶ್ನೆಯಲ್ಲಿ ಒಳ್ಳೆಯವನು ಯಾರು ಅಂತ ಯಕ್ಷ ಪ್ರಶ್ನೆ ಮಾಡಿದಾನೆ. ಅದಕ್ಕೆ ಮುಂದುವರಿದು ಯಕ್ಷ ಕೇಳ್ತಾನೆ, ಯಾವ ವ್ಯಕ್ತಿಯಲ್ಲಿ ನಾವು ಸಜ್ಜನಿಕೆಯನ್ನು ಕಾಣೋದಿಲ್ಲ, ಅವಂತಹವನನ್ನ ನೇರವಾಗಿ ಕೆಟ್ಟವನು ಅಂತ ಯಕ್ಷ ಹೇಳ್ತಾ ಇಲ್ಲ. ಅಂತಹ ವ್ಯಕ್ತಿಯ ಲಕ್ಷಣ ಹೇಗಿರುತ್ತೆ? ಸಜ್ಜನಿಕೆ ಇಲ್ಲದ ವ್ಯಕ್ತಿ, ಸಜ್ಜನಿಕೆ ಇಲ್ಲದ ವ್ಯಕ್ತಿನ ಕೆಟ್ಟವನು ಅಂತ ನಾವು ಹೇಳ್ತೀವಿ. ಅವನು ಕೆಟ್ಟವನು ಅನ್ನೋ ಪದನ ಪ್ರಯೋಗನೇ ಮಾಡ್ತಾ ಇಲ್ಲ ಯಕ್ಷ. ಸಜ್ಜನಿಕೆ ಇಲ್ಲದ ವ್ಯಕ್ತಿಯ ಲಕ್ಷಣ ಹೇಗಿರುತ್ತೆ? ಈ ರೀತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಯಕ್ಷನ ಪ್ರಶ್ನೆ ಈ ರೀತಿ ಇದೆ, ಮನುಷ್ಯನಿಗೆ ಜಯಿಸಲು ಅಸಾಧ್ಯವಾದ ಶತ್ರು ಯಾರು? ಕೊನೆ ಇಲ್ಲದ ಅಥವಾ ಅಂತ್ಯವಿಲ್ಲದ ವ್ಯಾಧಿ ಯಾವುದು? ಸಾಧು ಪುರುಷ ಅಂತಂದ್ರೆ ಸಜ್ಜನಿಕೆಯ ಒಳ್ಳೆಯ ವ್ಯಕ್ತಿ ಯಾರು? ಅದೇ ರೀತಿ ಅಸಾಧು ಪುರುಷ, ಸಜ್ಜನಿಕೆ ಇಲ್ಲದ ವ್ಯಕ್ತಿ ಯಾರು? ಈ ರೀತಿ ಪ್ರಶ್ನೆ ಮಾಡಿದ್ದಾನೆ. ತುಂಬಾ ಸೂಕ್ಷ್ಮವಾದ ಪ್ರಶ್ನೆಗಳೇ ಇದೆ. ಜಯಿಸಕ್ಕಾಗದೇ ಇರೋ ಶತ್ರು ಯಾರು? ವಾಸಿ ಆಗದೆ ಇರೋ ರೋಗ ಯಾವುದು? ಒಳ್ಳೆಯ ಗುಣ ಸಾಧು ಪುರುಷ ಅಂತ ನಾವು ಹೇಳ್ತೀವಲ್ಲ, ಅಂತಹ ವ್ಯಕ್ತಿಯ ಲಕ್ಷಣ ಏನು? ಅಸಾಧು ಪುರುಷ ಅಂತಂದ್ರೆ ಯಾರು? ಇಂತಹ ಸೂಕ್ಷ್ಮವಾದ ಪ್ರಶ್ನೆ ಮಾಡಿದ್ದಾನೆ. ಯುಧಿಷ್ಠಿರ ಕೂಡ ತುಂಬಾ ಅರ್ಥಗರ್ಭಿತವಾಗಿ ಈ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ತುಂಬಾ ತಿಳ್ಕೊಳ್ಳುವಂತಹ ಪ್ರಶ್ನೆ ಉತ್ತರ ಈ 24ನೇ ಪ್ರಶ್ನೆದಾಗಿದೆ. ಅದನ್ನು ಮುಂದಿನ ಸೋಮವಾರ ತಿಳ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸದ್ಗುರು ಚಿಕ್ಕಲಿಂಗಣ್ಣ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಈ ಪ್ರವಚನವನ್ನ ಅರ್ಪಿಸೋಣ. ಶ್ರೀಕೃಷ್ಣ ಸರ್ವೂ ನಿನಗೆ ಪ್ರೀತಿಯಾಗಲಿ.